ಈಗ ಡಿಸ್ಕಸ್ ಮಾಡೋಣ್ರಿ ಬ್ಯಾಲೆನ್ಸ್ ಶೀಟ್. ಆಲ್ರೆಡಿ ಮುಗಿತಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಏನ್ರಿ? ಇನ್ಕಮ್ ಸ್ಟೇಟ್ಮೆಂಟ್. ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಹೌದಲ್ಲ? ಈಗ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ ನಿಮಗೆ 10 ಮಾರ್ಕ್ಸ್ಗೆ. ಅದಕ್ಕೆ ಡಿಸ್ಕಸ್ ಮಾಡೋಣ್ರಿ ಏನೈತೆ ಅಂತ ನೋಡ್ರಿ. ಹೆಡ್ಡಿಂಗ್ ಫಸ್ಟ್, ಬ್ಯಾಲೆನ್ಸ್ ಶೀಟ್ ಆಫ್ ಡ್ಯಾಶ್ ಹೋಟೆಲ್ ಫಾರ್ ದ ಇಯರ್ ಎಂಡಿಂಗ್ ಡ್ಯಾಶ್. ಅವ್ರು ಕೊಡ್ತಾರೆ ಇಯರ್ ಎಂಡಿಂಗ್ 31/3/2000. ಓಕೆ. ಆಮೇಲೆ ನೋಡೋಣ 31/12 ಕೊಡ್ತಾರೆ, 31/3 ಕೊಡ್ತಾರೆ ನೋಡೋಣ. ಪರ್ಟಿಕ್ಯುಲರ್ಸ್ ರುಪೀಸ್. ಇಲ್ಲೇ ನೋಟ್ ನಂಬರ್ ಇಲ್ರಿ. ಅಕೌಂಟ್ಸ್ ಆಫ್ ಹೋಟೆಲ್ ಕಂಪನೀಸ್ ಅಲ್ಲ ಇದು, ಹೋಟೆಲ್ ಅಕೌಂಟ್ಸ್ ಆಫ್ ಹೋಟೆಲ್ಸ್ ಅಲ್ಲ. ಇಲ್ಲೇ ಇದು ಇಲ್ಲ, ನೋಟ್ ನಂಬರ್ ಇಲ್ಲ, ಡೈರೆಕ್ಟ್ ರುಪೀಸ್ ಕೊಡ್ಬಿಟ್ಟಾರಿ. ಪರ್ಟಿಕ್ಯುಲರ್ಸ್ ರುಪೀಸ್. ಓಕೆ, ಫಸ್ಟ್ ಬರ್ರಿ. ಮ್ಯಾಲೆ ಯಾವ ಪಾರ್ಟ್ ರೀಪ? ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಕೆಳಗಡೆ ಯಾವ ಪಾರ್ಟ್ ರೀಪ? ಅಸೆಟ್ಸ್. ಓಕೆ, ಬರ್ರಿ. ರೋಮನ್ ನಂಬರ್ 1 ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಇದ್ರೊಳಗೆ ನಂಬರ್ 1 ಶೇರ್ ಹೋಲ್ಡರ್ಸ್ ಫಂಡ್ಸ್. ಈ ಹೆಡ್ಡಿಂಗ್ ಒಳಗೆ ಏನು ತಗೋಬೇಕು? ಶೇರ್ ಕ್ಯಾಪಿಟಲ್ ತಗೋಬೇಕು. ಆಮೇಲೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ತಗೋಬೇಕು. ಆ್ಯಡ್ ಮಾಡಿ ಇಲ್ಲೇ ಬರಬೇಕು. ಡನ್. ನೆಕ್ಸ್ಟ್ ರೀ ನಂಬರ್ 2 ನಾನ್ ಕರೆಂಟ್ ಲಯಬಿಲಿಟೀಸ್. ಇದರೊಳಗೆ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಆಮೇಲೆ ಲಾಂಗ್ ಟರ್ಮ್ ಪ್ರೊವಿಜನ್ಸ್ ಆ್ಯಡ್ ಮಾಡಿ ಅಲ್ಲೇ ಬರೀರಿ. समझ में आया? नेक्स्ट क्या है? थर्ड करंट लायबिलिटीज. इसमें क्या क्या आता? शॉर्ट टर्म बोरोविंग्स, सन्ड्री क्रेडिटर्स, बिल्स पेएबल, ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಎಲ್ಲ ಆ್ಯಡ್ ಮಾಡಿ ಅಲ್ಲೇ ಬರೀರಿ. ಆಮೇಲೆ ಇದು ಎಲ್ಲ ಇದು ಟೋಟಲ್ ಮಾಡಿರಿ. ಟೋಟಲ್ ಮಾಡಿ ಒಂದು ಅಮೌಂಟ್ ಬರ್ತದೆ ರೀ. ಇದು ಏನ್ರಿ? ಟೋಟಲ್ ಆಫ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಡನ್. ಲಯಬಿಲಿಟೀಸ್ ಪಾರ್ಟ್ ಟೋಟಲ್ ಆಗಿದ್ರಿ, ಟ್ಯಾಲಿ ಆಗಿದ್ರಿ ಲಯಬಿಲಿಟೀಸ್ ಪಾರ್ಟ್. ಈಗ ಅಸೆಟ್ಸ್ ಪಾರ್ಟ್. ರೋಮನ್ ನಂಬರ್ 1 ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್, ರೋಮನ್ ನಂಬರ್ 2 ಅಸೆಟ್ಸ್. ಬರ್ರಿ. ನಂಬರ್ 1 ನಾನ್ ಕರೆಂಟ್ ಅಸೆಟ್ಸ್. ಇದರೊಳಗೆ ಯಾವ್ದು ರೀ? ಫಸ್ಟ್ ಮೇನ್ ಹೆಡ್ಡಿಂಗ್ ನಂಬರ್ 1 ನಾನ್ ಕರೆಂಟ್ ಅಸೆಟ್ಸ್. ಅದರೊಳಗೆ ಸ್ಮಾಲ್ ಏನ್ರಿ? ಫಿಕ್ಸ್ಡ್ ಅಸೆಟ್ಸ್. ಇದರೊಳಗೆ ನೋಡ್ರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಆಫೀಸ್ ಇಕ್ವಿಪ್ಮೆಂಟ್, ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸ್, ಆಮೇಲೆ ಗುಡ್ವಿಲ್ ಇಲ್ಲೇ ತೊಗೋಬೇಕ್ರಿ. ಫಿಕ್ಸ್ಡ್ ಅಸೆಟ್ಸ್ ಒಳಗೆ ತೊಗೋಬೇಕು ಗುಡ್ವಿಲ್ ಇಲ್ಲೇ. अकाउंट्स ऑफ होटल्स, गुडविल ऐड ಮಾಡಿ ಅಲ್ಲೇ ಬರೀರಿ. समझ में आया? वहाँ पे लिखना उसको ऐड करके. नेक्स्ट क्या है? स्मॉल ए मुगितरी स्मॉल बी ಏನ್ರಿ? ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಕೊಡ್ತಾರೆ, ತಗೋಬೇಕು. ನೆಕ್ಸ್ಟ್ ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ತಗೋರಿ ಅಲ್ಲೇ. ಓಕೆ, ಡನ್. ನೆಕ್ಸ್ಟ್ ಬರ್ರಿಪ್ಪ, ನಾನ್ ಕರೆಂಟ್ ಅಸೆಟ್ಸ್ ಮುಗಿತಲ್ಲ ಈಗ ನಂಬರ್ 1. ಈಗ ನಂಬರ್ 2 ಕರೆಂಟ್ ಅಸೆಟ್ಸ್. ಇದರೊಳಗೆ ಸ್ಮಾಲ್ ಎ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ತಗೋರಿ. ನೆಕ್ಸ್ಟ್ ಸ್ಟಾಕ್ಸ್, ಬಿ ಏನ್ರಿ? ಸ್ಟಾಕ್ಸ್. ಓಕೆ, ಅದರೊಳಗೆ ಇನ್ವೆಂಟ್ರೀಸ್ ಅಂದ್ರೆ ಹಿಡ್ರಿ, ಸ್ಟಾಕ್ಸ್ ಅಂದ್ರೆ ಹಿಡ್ರಿ. ಸೇಮ್ ಹೋಟೆಲ್ಸ್ ಒಳಗೆ ಯಾವ್ಯಾವ ಸ್ಟಾಕ್ಸ್ ಇರ್ತೈತೆ ರೀ ನೋಡ್ರಿಪ್ಪ. ಫಸ್ಟ್ ಏನ್ರಿ? ವೈನ್ಸ್, ಆಮೇಲೆ ಸ್ಪಿರಿಟ್ಸ್, ಆಮೇಲೆ ಬೀರ್ಸ್, ಆಮೇಲೆ ಮಿನರಲ್ಸ್ ಎಕ್ಸೆಟ್ರಾ. ಅದು ಏನ್ರಿ? ಸ್ಟಾಕ್ಸ್. ಅದು ಎಲ್ಲ ಸ್ಟಾಕ್ಸ್. ಡನ್. ನೆಕ್ಸ್ಟ್ ರೀ ಸಿ ಡೆಟರ್ಸ್, ಸಂಡ್ರಿ ಡೆಟರ್ಸ್ ಅದು. ಆಮೇಲೆ ಬಿಲ್ಸ್ ರಿಸೀವೇಬಲ್, ಆಮೇಲೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್, ಆಮೇಲೆ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ನೆಕ್ಸ್ಟ್ ಲಾಸ್ಟ್ ಒನ್ ಅದರ್ ಕರೆಂಟ್ ಅಸೆಟ್ಸ್. ಎಲ್ಲ ಆ್ಯಡ್ ಮಾಡಿ ಅಲ್ಲೇ ಬರ್ರಿ. ಆಮೇಲೆ ನಾನ್ ಕರೆಂಟ್ ಅಸೆಟ್ಸ್, ಆಮೇಲೆ ಕರೆಂಟ್ ಅಸೆಟ್ಸ್ ಟೋಟಲ್ ಮಾಡ್ರಿ ಎಲ್ಲ. ಆಮೇಲೆ ಅಂದ್ರೆ ಸಿಗ್ತೈತ್ರಿ ಟೋಟಲ್ ಆಫ್ ಅಸೆಟ್ ಸೈಡ್. ಎಲ್ಲ ರೆಡಿಮೇಡ್ ಕೊಡ್ತಾರೆ ಇನ್ಫಾರ್ಮೇಷನ್. ಕ್ವಶನಲ್ಲಿ ಎಲ್ಲ A to Z ರೆಡಿಮೇಡ್ ಇನ್ಫಾರ್ಮೇಷನ್ ಕೊಡ್ತಾರೆ. ಬರೀ ನೀವು ಫಿಲ್ ಮಾಡಬೇಕಲ್ಲಿ ಬ್ಯಾಲೆನ್ಸ್ ಶೀಟ್ ಒಳಗೆ ಪೇಸ್ಟ್ ಮಾಡಬೇಕು. ಕಾಪಿ ಪೇಸ್ಟ್ ಅಷ್ಟು ನಿಮ್ದು ಕೆಲಸ. सिर्फ तुम्हारा काम क्या है? सिर्फ कॉपी करने का, पेस्ट करने का, बैलेंस शीट रेडी करके. बाद में आंसर टैली हुआ तो आंसर तुम्हारा करेक्ट. ಟ್ಯಾಲಿ ಆತಂದ್ರೆ ನಿಮ್ದು ಆನ್ಸರ್ ಕರೆಕ್ಟ್, ಇಲ್ಲಾಂದರೆ ಮತ್ತೆ ಚಾಲೂ ಮಾಡ್ಬೇಕು. ತಡೀತೀರಿ? ಹೋಪ್ ಯು ಅಂಡರ್ಸ್ಟ್ಯೂಡ್. ಪ್ಲೀಸ್ ಟೇಕ್ ಡೌನ್ ದಿಸ್ ಸ್ಕ್ರೀನ್ ಶಾಟ್ ಆ್ಯಂಡ್ ಸಿ ದ ಐಟಮ್ಸ್ ಕೇರ್ಫುಲಿ. ಬರ್ರಿ, ಪ್ರಾಬ್ಲಮ್ಸ್ ಶುರು ಮಾಡೋಣ್ರಿ. 10 ಮಾರ್ಕ್ಸ್ ಇದರ ಬೇಸ್ ಮೇಲೆ. ಹಾಂ ಬರ್ರಿ, ಈಗ ಕ್ವಶನ್ ನಂಬರ್ 3 ಡಿಸ್ಕಸ್ ಮಾಡೋಣ್ರಿ. ಬ್ಯಾಲೆನ್ಸ್ ಶೀಟ್ ಬೇಸ್ ಮೇಲೆ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ್ರಿ. ಓಕೆ, ಚಲೋ ಶುರು ಕरें. 10 ಮಾರ್ಕ್ಸ್. ಕ್ವಶನ್ ನಂಬರ್ 3. फ्रॉम द फॉलोइंग इंफॉर्मेशन प्रिपेयर बैलेंस शीट एज ऑन 31/3/2024. बैलेंस शीट कौन से होटल का है? गोटिल या होटल कोटिल्रिप्प ನಾ ಹೆಸರು ಕೊಡ್ಬಿಡ್ತೇನೆ ರೀ. 24 ऑफ ABC होटल. हाँ, फ्रॉम द फॉलोइंग इंफॉर्मेशन प्रिपेयर अ बैलेंस शीट एज ऑन 31/3/2024 ऑफ ಯಾವ ಹೋಟೆಲ್ ಇದು? ABC ಹೋಟೆಲ್. ಕರೆಕ್ಟಾ? ಬರ್ರಿ, ಐಟಮ್ಸ್ ನೋಡ್ರಿ. ಐಟಮ್ಸ್ ಫಸ್ಟ್ ನೀವು ಏನು ಮಾಡ್ರಿಪ್ಪ? ಐಟಮ್ಸ್ ಐಡೆಂಟಿಫೈ ಮಾಡ್ರಿ. ಇದು ಲಯಬಿಲಿಟೀಸ್ ರೀ, ಇದು ಅಸೆಟ್ಸ್ ರೀ, ಫಸ್ಟ್ ಡಿಸೈಡ್ ಮಾಡ್ರಿ.
ಆಮೇಲೆ ನಿಮ್ದು ಕೆಲಸ ಏನ್ರಿ ಬರೀ ಶಿಫ್ಟಿಂಗ್, ಇಲ್ಲಿಂದ ಇಲ್ಲಿ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಷ್ಟೇ ನಿಮ್ದು ಕೆಲಸ. ತಿಳಿತ್ರಿ ವಿ ಭಾಳ ಈಸಿ ಅಸಿತ್ರಿ ನೋಡ್ರಿ. ಆ್ಯಕ್ಚುಲಿ ನನ್ನ ಪ್ರಕಾರ ನನ್ನ ಪಾಯಿಂಟ್ ಆಫ್ ವ್ಯೂ 5 ಮಾರ್ಕ್ಸ್ ಕೊಡಬೇಕು, ಬಟ್ ನಿಮ್ದು ಟೆಕ್ಸ್ಟ್ ಬುಕ್ ಒಳಗೆ ಸೆಕ್ಷನ್ ಸಿ ಒಳಗೆ ಐತ್ರಿ ಕ್ವಶನ್ ಇದು. ವೆರಿ ಸಿಂಪಲ್, ನೀವು NEP ಎಲ್ಲ 10 ಮಾರ್ಕ್ಸ್ ಅದಕ್ಕೆ ಈಸಿ ಐತ್ರಿ, ವೆರಿ ಈಸಿ. ಬರ್ರಿ ಫಸ್ಟ್ ಏನ್ರಿ ಕ್ಯಾಪಿಟಲ್. ಕ್ಯಾಪಿಟಲ್ ಏನ್ರಿಪ್ಪ ಲಯಬಿಲಿಟೀಸ್ ಒಳಗೆ ಬರ್ಬೇಕಾ ಅಸೆಟ್ಸ್ ಒಳಗೆ ಬರ್ಬೇಕಲ್ಲ? ಕ್ಯಾಪಿಟಲ್ ಲಯಬಿಲಿಟೀಸ್ ಒಳಗೆ, ಹೌದಲ್ಲ? ಲಯಬಿಲಿಟೀಸ್ ಎಲ್ ಅಂತ ಬರ್ಬಿಡ್ತೀನಿ ನನಗೆ, ಏನ್ರಿ ಲಯಬಿಲಿಟೀಸ್ ಕರೆಕ್ಟಾ? ನೆಕ್ಸ್ಟ್ ಬರ್ರಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಪ್ರಾಫಿಟ್ ಐತ್ರಿ, ಪ್ರಾಫಿಟ್ ಅಂದರೆ ಪಾಸಿಟಿವ್, ಲಾಸ್ ಅಂದರೆ ನೆಗೆಟಿವ್, ಅಷ್ಟು ಡಿಫ್ರೆನ್ಸ್ ಐತ್ರಿ, ಏನು ಇಲ್ಲ. ಫಸ್ಟ್ ನೋಡ್ರಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಏನ್ರಿಪ್ಪ ಲಯಬಿಲಿಟೀಸ್, ಅಸೆಟ್ಸ್ ಲಯಬಿಲಿಟೀಸ್, ಹೌದಲ್ಲ? ಲಯಬಿಲಿಟೀಸ್ ಒಳಗೆ ಬರಬೇಕಿದ್ದು ಎಲ್. ಪ್ರಾಫಿಟ್ ಐತ್ರಿ, ಪ್ರಾಫಿಟ್ ಅಂದರೆ 550 ತೊಗೋಬೇಕು ಡೈರೆಕ್ಟ್. ನೆಗೆಟಿವ್ ಅಂದರೆ ಲಾಸ್ ಅಂದರೆ -550 ತೊಗೋಬೇಕಿಲ್ಲ, ಅಷ್ಟು ಡಿಫ್ರೆನ್ಸ್ ಐತ್ರಿ ಲಾಸ್ ಅಂದರೆ. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಏನ್ರಿ? ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಇಲ್ಲೇ ಬರ್ಬೇಕು, ಇಲ್ಲೇ ಬರ್ಬೇಕು. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಐತ್ರಿ, ಬಾರೋವಿಂಗ್ಸ್ ಅಂದ್ರೆ ಏನ್ರಿ? ಇಲ್ಲೇ ಲಯಬಿಲಿಟೀಸ್ ಕರೆಕ್ಟಾ? ನೆಕ್ಸ್ಟ್ ರೀಪ ಬಿಲ್ಸ್ ಪೇಯಬಲ್, ಪೇಯಬಲ್ ಅಂದ್ರೆ ಇಲ್ಲೇ ಲಯಬಿಲಿಟೀಸ್. ನೆಕ್ಸ್ಟ್ ರೀ ರೆಂಟ್ ಔಟ್ ಸ್ಟ್ಯಾಂಡಿಂಗ್ ಐತ್ರಿ ಇಲ್ಲೇ ಪ್ರಿಪೇಯ್ಡ್, ನೋಡ್ರಿ ಇಲ್ಲೇ ಅದನ್ನ ಹೇಳ್ತೀನಿ ನಿಮಗೆ. ರೆಂಟ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್. ರೆಂಟ್ ಏನ್ರಿ? ನಾರ್ಮಲಿ ರೆಂಟ್ ಎಕ್ಸ್ಪೆನ್ಸ್, ರೆಂಟ್ ಏನ್ರಿ? ಎಕ್ಸ್ಪೆನ್ಸ್. ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಏನ್ರಿ? ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ರೆಂಟ್ ಔಟ್ ಸ್ಟ್ಯಾಂಡಿಂಗ್ ಅಂದ್ರೆ ರೆಂಟ್ ಇರಲಿ, ಸ್ಯಾಲರಿ ಇರಲಿ, ವೇಜಸ್ ಇರಲಿ, ಯಾವ ಇರಲಿ ಎಕ್ಸ್ಪೆನ್ಸ್, ರೆಂಟ್ ವೇಜಸ್ ಸ್ಯಾಲರಿ ಎಲ್ಲ ಇದು ಏನ್ರಿ? ಇದೆ ಎಕ್ಸ್ಪೆನ್ಸ್. ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ ಸ್ಟ್ಯಾಂಡಿಂಗ್ ಏನ್ರಿ? ಲಯಬಿಲಿಟೀಸ್, ಏನ್ರಿ? ಲಯಬಿಲಿಟೀಸ್. ಸೇಮ್ ಪ್ಲೇಸಲ್ಲೇ ಕೊಟ್ಬಿಡ್ತೀನಿ ರೀ. ರೆಂಟ್ ಪ್ರಿಪೇಡ್, ಅಡ್ವಾನ್ಸ್ ಪೇಡ್. ಪ್ರಿಪೇಡ್ ಅಂದ್ರೆ ಏನ್ರಿ? ಅಡ್ವಾನ್ಸ್ ಪೇ ಮಾಡಿಬಿಡ್ತೀರಿ ನೀವು. ನಿಮ್ದು ಕರೆಂಟ್ ಬಿಲ್, ಲೈಟ್ ಬಿಲ್ ಅಡ್ವಾನ್ಸ್ ಪೇ ಮಾಡಿಬಿಡ್ತೀರಿ. ಜನವರಿ ಸಪೋಸ್ ಇವತ್ತು ಏನ್ರಿಪ್ಪ ಯಾವ ತಿಂಗಳಿದ್ದು ಇದು ಆಗಸ್ಟ್ ಅಲ್ಲ, ಇದು ಆಗಸ್ಟ್. ಸೆಪ್ಟೆಂಬರ್ ಬಿಲ್ ನೀವು ಅಡ್ವಾನ್ಸ್ ಪೇ ಮಾಡಿಬಿಡ್ತೀರಿ. ಈಗ ಸೆಪ್ಟೆಂಬರ್ ಬಿಲ್ ಈಗ ಅಡ್ವಾನ್ಸ್ ಪೇ ಮಾಡಿಬಿಡ್ತೀರಿ, ಅಡ್ವಾನ್ಸ್. ಪ್ರಿಪೇಡ್ ಆಫ್ ಲೈಟ್ ಬಿಲ್, ಲೈಟ್ ಬಿಲ್ ಪ್ರಿಪೇಡ್, ಅದು ಏನ್ರಿ? ಅಸೆಟ್, ಅಸೆಟ್ಸ್. ಪ್ರಿಪೇಡ್ ಅಸೆಟ್, ಔಟ್ ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್. ರೆಂಟ್ ಔಟ್ ಸ್ಟ್ಯಾಂಡಿಂಗ್ ಇಲ್ಲೇ ತೊಗೋಬೇಕು, ರೆಂಟ್ ಪ್ರಿಪೇಡ್ ಅಂದರೆ ಇಲ್ಲೇ ತೊಗೋಬೇಕು, ಅಡ್ವಾನ್ಸ್ ಪೇ ಮಾಡಿಬಿಡ್ತೀರಿ. ತಿಳಿದ್ರಿ? ಎಷ್ಟು ಡಿಫ್ರೆನ್ಸ್ ಐತಿ. ಕ್ರೆಡಿಟರ್ಸ್ ಆಬ್ವಿಯಸ್ಲಿ ಲಯಬಿಲಿಟೀಸ್ ಕರೆಕ್ಟಾ? ನೆಕ್ಸ್ಟ್ ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸ್ ಏನ್ರಿ? ಅಸೆಟ್, ಅದು. ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್. ಬಿಲ್ಸ್ ರಿಸೀವೇಬಲ್ ಐತ್ರಿ, ಅಸೆಟ್. ಕ್ಲೋಸಿಂಗ್ ಸ್ಟಾಕ್ ಏನ್ರಿ? ಅಸೆಟ್. ಡೆಟರ್ಸ್ ಅಸೆಟ್. ಐಡೆಂಟಿಫೈ ಮಾಡಿರಿ ಸಾಕು, ಐಟಮ್ಸ್ ಐಡೆಂಟಿಫೈ ಮಾಡಿರಿ. ಎಷ್ಟು ನಿಮ್ದು ಡಿಫ್ರೆನ್ಸ್ ತಿಳಿತ್ರಿ? ಈಗ ಕೆಲಸ ನಿಮ್ದು ಏನ್ರಿ? ಬರೀ ಟ್ರಾನ್ಸ್ಫರಿಂಗ್. ಬರ್ರಿ ಬ್ಯಾಲೆನ್ಸ್ ಏನ್ರಿ? ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಅಲ್ಲ, ಅದು ಬ್ಯಾಲೆನ್ಸ್ ಶೀಟ್ ಆಫ್ ಯಾವ ಹೋಟೆಲ್ ಇರೋದು? ಬ್ಯಾಲೆನ್ಸ್ ಶೀಟ್ ಆಫ್ ABC ಹೋಟೆಲ್. ಬ್ಯಾಲೆನ್ಸ್ ಶೀಟ್ ಆಫ್ ABC ಹೋಟೆಲ್. ABC ಹೋಟೆಲ್ ಫಾರ್ ದ ಇಯರ್ ಎಂಡಿಂಗ್ ಏನ್ರಿದು? 31/3/2024. 31/3/2024 ಕರೆಕ್ಟಾ? ಪರ್ಟಿಕ್ಯುಲರ್ಸ್ ರುಪೀಸ್. ಹಾಂ, ಇದು ಪಾಸ್ ಮಾಡಿರಿ. ನಂಬರ್ 1 ಏನು ಬರಬೇಕಲ್ಲಿ? ನಂಬರ್ 1 ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಲ್ಲ, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಹಾಂ, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಇದ್ರ ಒಳಗೆ ಫಸ್ಟ್ ಏನ್ರಿ? ನಂಬರ್ 1 ಅಲ್ಲ, ಅದು ನಂಬರ್ 1 ಏನ್ರಿದು? ಈ ಶೇರ್ ಕ್ಯಾಪಿಟಲ್ ಅಲ್ಲ, ಸಾರಿ ನಂಬರ್ 1 ಏನ್ರಿ? ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲ, ಶೇರ್ ಹೋಲ್ಡರ್ಸ್ ಫಂಡ್ಸ್. ನಿಮ್ದು ಫಾರ್ಮೆಟ್ ಒಳಗೆ ಐತ್ರಿದ್ದು, ನಿಮ್ದು ಫಾರ್ಮೆಟ್ ಒಳಗೆ ನಂಬರ್ 1 ಶೇರ್ ಹೋಲ್ಡರ್ಸ್ ಫಂಡ್. ಫಂಡ್ಸ್ ಬರೋಂಗಿಲ್ಲ, ಶೇರ್ ಹೋಲ್ಡರ್ಸ್ ಫಂಡ್ ಕರೆಕ್ಟಾ? ಶೇರ್ ಹೋಲ್ಡರ್ಸ್ ಫಂಡ್. ಇದ್ರ ಒಳಗೆ ಏನ್ರಿ? ಫಸ್ಟ್ ಸ್ಮಾಲ್ ಎ ಅಲ್ಲ, ಸ್ಮಾಲ್ ಎ ಶೇರ್ ಕ್ಯಾಪಿಟಲ್, ಸ್ಮಾಲ್ ಎ ಶೇರ್ ಕ್ಯಾಪಿಟಲ್. ಸ್ಮಾಲ್ ಬಿ ಏನ್ರಿ? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕರೆಕ್ಟಾ? ಸ್ಮಾಲ್ ಎ ಶೇರ್ ಕ್ಯಾಪಿಟಲ್, ಸ್ಮಾಲ್ ಬಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಬರ್ರಿ ಫಸ್ಟ್ ಏನು ಬೇಕು ನಮಗೆ? ಇಲ್ಲೇ ಶೇರ್ ಕ್ಯಾಪಿಟಲ್ ಬೇಕು. ಎಲ್ಲೈತ್ರಿ ಶೇರ್ ಕ್ಯಾಪಿಟಲ್? ಇಲ್ಲೈತಿ ನೋಡ್ರಿ, ಕ್ಯಾಪಿಟಲ್. ಕ್ಯಾಪಿಟಲ್ ಅಂದರೆ ಶೇರ್ ಕ್ಯಾಪಿಟಲ್. ಎಷ್ಟಿತ್ರಿ ಅಮೌಂಟ್? ಅದು 50,000 ಐತ್ರಿ. 50,000 ತಗೋರಿ, ಇಲ್ಲಿ 50,000 ಅಂತ ಬರೀರಿ. 50,000 ಆತಲ್ರಿ, ಮುಗಿತಿದ್ದು ಶೇರ್ ಕ್ಯಾಪಿಟಲ್ ಮುಗೈತ್ರಿ. ನೆಕ್ಸ್ಟ್ ರೀ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಎಲ್ಲೈತ್ರಿ? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಪ್ರಾಫಿಟ್ ಐತ್ರಿ. ಪ್ರಾಫಿಟ್ ಅಂದರೆ ಪಾಸಿಟಿವ್ ತಗೋಬೇಕು.
ಲಾಸ್ ಅಂದರೆ ನೆಗೆಟಿವ್ ತಗೋಬೇಕು, ಮೈನಸ್ ಅಂತ ಹಚ್ಬೇಕು. ಈಗ ಪ್ರಾಫಿಟ್ ಐತ್ರಿ 550, ಡೈರೆಕ್ಟ್ 550 ತಗೋರಿ. 550 ಸಪೋಸ್ ಲಾಸ್ ಅಂತ ಕೊಟ್ಬಿಟ್ಟಾರಲ್ಲ ಏನ್ರಿ, ಲಾಸ್ ಅಂತ, ಅವಾಗ ಏನು ಮಾಡಿಬಿಡ್ತೀರಿ, ಮೈನಸ್ ಹಚ್ಬಿಡ್ತೀರಿ, ಮೈನಸ್ ಅಂತ ಹಚ್ಬಿಡ್ತೀರಿ. ಆಮೇಲೆ 50,000 ಮೈನಸ್ 550 ಮಾಡಿರಿ, ಇಲ್ಲೇ ಬರೀರಿ ಹಂಗೆ. ಈಗ ಪಾಸಿಟಿವ್ ಪ್ರಾಫಿಟ್ ಐತ್ರಿ, ಪ್ರಾಫಿಟ್ ತಗೋರಿ. ಓಕೆ, ಮುಗೀತಲ್ಲ. ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಮುಗೀತಲ್ಲ. ಈಗ ಟೋಟಲ್ ಮಾಡಿರಿ ಇದು 50,000 ಪ್ಲಸ್ 550. 50,000 ಪ್ಲಸ್ 550 ಎಷ್ಟು ರೀ, 50,550 ಅಲ್ಲ, 50,550 ಬಂದ್ರಿ ಇಲ್ಲ, ಕರೆಕ್ಟಾ? ಹಾಂ, ನಂಬರ್ 1 ಮುಗೀತ್ರಿ, ಶೇರ್ ಹೋಲ್ಡರ್ಸ್ ಫಂಡ್ ಮುಗೀತ್ರಿ. ಈಗ ನಂಬರ್ 2 ಅಲ್ಲ, ನಂಬರ್ 2 ಏನ್ರಿ, ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲ, ನಾನ್ ಕರೆಂಟ್ ಲಯಬಿಲಿಟೀಸ್. ಫಾರ್ಮಟ್ ಪರ್ಫೆಕ್ಟ್ ಮಾಡ್ರಿಪ್ಪ, ಅದು ನಾನ್ ಕರೆಂಟ್ ಲಯಬಿಲಿಟೀಸ್, ಕರೆಕ್ಟಾ? ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗೆ ಫಸ್ಟ್ ಏನ್ರಿ, ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗೆ ಸ್ಮಾಲ್ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಲ್ಲ, ಲಾಂಗ್ ಟರ್ಮ್ ಬಾರೋವಿಂಗ್ಸ್, ಕರೆಕ್ಟ್ ಇದು ನೋಡ್ರಿ. ನಂಬರ್ 2 ಒಳಗೆ ನಾನ್ ಕರೆಂಟ್ ಲಯಬಿಲಿಟೀಸ್, ಇದ ಒಳಗೆ ಏನ್ರಿ, ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಎಲ್ಲಿತ್ರಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಮುಗೀತ. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಐತ್ರಿ, ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಎಷ್ಟಿತ್ತು? ಲಾಂಗ್ ಟರ್ಮ್ ಬಾರೋವಿಂಗ್ಸ್ 20,000 ತಗೋರಿ. ಇಲ್ಲೇ ತಗೋಬೇಕಾ, ಲಾಂಗ್ ಟರ್ಮ್ ಬಾರೋವಿಂಗ್ಸ್ ತಗೋಬೇಕು. ಆಮೇಲೆ ಬಿ, ಸ್ಮಾಲ್ ಬಿ, ಲಾಂಗ್ ಟರ್ಮ್ ಪ್ರೊವಿಷನ್ಸ್. ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಐತ್ರಿ ಇಲ್ಲೇ, ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಕೊಟ್ಟಿಲ್ಲ, ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ ಅಮೌಂಟ್ ಹೊರಗೆ ಬರೀರಿ. ಎಷ್ಟಿದ್ದು 20,000 ಅಲ್ಲ, 20,000 ಡೈರೆಕ್ಟ್ ಹೊರಗೆ ಬರೀರಿ, ಕರೆಕ್ಟಾ? ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಮುಗೀತು ರೀ. ನೆಕ್ಸ್ಟ್ ರೀ ನಂಬರ್ 3 ಅಲ್ಲ, ಯಾಕಂದ್ರೆ ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಕೊಟ್ಟಿಲ್ಲ ಅಂದ್ರೆ ಬಿಟ್ಬಿಟ್ರಿ. ನೆಕ್ಸ್ಟ್ ನಂಬರ್ 3 ಏನ್ರಿ, ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಕರೆಂಟ್ ಲಯಬಿಲಿಟೀಸ್ ಬರ್ರಿಪ್ಪ. ಈಗ ನೋಡೋಣ್ರಿ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಏನೇನೈತ್ರಿಪ್ಪ ಅಂತ ನೋಡೋಣ್ರಿ. ಫಸ್ಟ್ ಎ ಬಿ ಅಂತ ಚಾಲೂ ಮಾಡೋಣ್ರಿ ನಾವು. ಕರೆಂಟ್ ಲಯಬಿಲಿಟೀಸ್ ಒಳಗೆ ಫಸ್ಟ್ ಎ ಅಂತ ಬರೀರಿ. ಇದು ಮುಗಿತಲ್ಲ, ಎಲ್ಲ ಮುಗಿತಲ್ಲ. ಈಗ ಬಿಲ್ಸ್ ಪೇಯಬಲ್ ಏನ್ರಿ, ಕರೆಂಟ್ ಲಯಬಿಲಿಟೀಸ್. ಬಿಲ್ಸ್ ಪೇಯಬಲ್ ಏನ್ರಿ, ಕರೆಂಟ್ ಲಯಬಿಲಿಟೀಸ್ ಬರೀರಿ. ಬಿಲ್ಸ್ ಪೇಯಬಲ್ ಅಂತ ಬರೀರಿ. ಬಿಲ್ಸ್ ಪೇಯಬಲ್ ಎಷ್ಟೈತ್ರಿ, ಬಿಲ್ಸ್ ಪೇಯಬಲ್ ಅಮೌಂಟ್ 20,000 ತಗೋರಿ. ಇಲ್ಲಿ 20,000 ಅಂತ ತಗೋರಿ. ಬಿಲ್ಸ್ ಪೇಯಬಲ್ ಮುಗೈತ್ರಿ. ನೆಕ್ಸ್ಟ್ ರೆಂಟ್ ಔಟ್ ಸ್ಟ್ಯಾಂಡಿಂಗ್ ಏನ್ರಿ, ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ. ಅದು ಬಿ ಏನ್ರಿ, ರೆಂಟ್ ಔಟ್ ಸ್ಟ್ಯಾಂಡಿಂಗ್. ಎಷ್ಟು ರೀ, ರೆಂಟ್ ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ 1,200 ತಗೋರಿ. ಮುಗೀತ್ರಿ. ನೆಕ್ಸ್ಟ್ ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟೀಸ್. ಕ್ರೆಡಿಟರ್ಸ್ ಎಷ್ಟು ರೀ ಅಮೌಂಟ್, ಕ್ರೆಡಿಟರ್ಸ್ 22,750. 22,750 ಮುಗೀತ್ರಿ ಕ್ರೆಡಿಟರ್ಸ್. ನೆಕ್ಸ್ಟ್ ರೀ ಫರ್ನಿಚರ್ಸ್ ಆ್ಯಂಡ್ ಫಿಕ್ಚರ್ಸ್ ಅಸೆಟ್ ಸೈಡ್, ಕ್ಯಾಶ್ ಅಸೆಟ್, ಬಿಲ್ಸ್ ರಿಸೀವಬಲ್ ಅಸೆಟ್, ಕ್ಲೋಸಿಂಗ್ ಸ್ಟಾಕ್ ಅಸೆಟ್, ಡೆಟರ್ಸ್ ಅಸೆಟ್ಸ್. ಇಲ್ಲ ಎಲ್ಲ ಮುಗೀತಲ್ಲ. ಎಲ್ಲ ಮುಗಿದ್ಮೇಲೆ ಟೋಟಲ್ ಮಾಡಿರಿಪ್ಪ ಈಗ ಎಷ್ಟು ಇಲ್ಲ ಅಂತ. ಟೋಟಲ್ equity and liabilities. ಟೋಟಲ್ equity and liabilities ಬರೀರಿ. equity and liabilities. ಟೋಟಲ್ equity and liabilities ಮಾಡ್ರಿಪ್ಪ. ಎಷ್ಟು ಬರ್ತದೆ ರೀ? ಫಸ್ಟ್ ಮೇಲೆ 50,550 ಬಂತು ರೀ, ಪ್ಲಸ್ ಆಮೇಲೆ 20,000 ಪ್ಲಸ್, ಓಕೆ ಬೇಡ ಇದು ಮಾಡಬೇಕಲ್ಲ. ಫಸ್ಟ್ 20,000 ರೀ ಪ್ಲಸ್ 1,200 ಪ್ಲಸ್ 22,750 ಬಂತು ರೀ. ಇಲ್ಲಿ ಎಷ್ಟು ಬಂತು ರೀ ಟೋಟಲ್? ಇಲ್ಲೇ 43,950 ಬಂತು ರೀ. 950. ಈಗ ಟೋಟಲ್ ಮಾಡಿರಿ. 43,950 ಪ್ಲಸ್ 20,000 ಪ್ಲಸ್ 50,550 ಎಷ್ಟು ರೀಪ್ಪ? 1,14,500 ಬಂತು ರೀ. 1,14,500.
ಕರೆಕ್ಟಾ? ಎಷ್ಟು ಬಂತು ರೀ? 1,14,500 ಬಂತು ರೀ. ಇಲ್ಲೇ ಅಸೆಟ್ ಸೈಡ್ ಸೇಮ್ ಟು ಸೇಮ್ ಬರ್ಬೇಕು ರೀ. ಟೋಟಲ್ 1,14,500 ಬರ್ಬೇಕು. ಓಕೆ, ನಂಬರ್ 1 ಮುಗಿತು ರೀ. ಈಗ ಲ್ಯಾಬಿಲಿಟೀಸ್ ಎಲ್ಲ ಮುಗಿತು ರೀ. ಈಗ ಅಸೆಟ್ ಸೈಡ್ ಬರ್ರಿ. ನಂಬರ್ 2 ಅಸೆಟ್ಸ್. ಅಸೆಟ್ಸ್ ಕರೆಕ್ಟಾ? ಇದ ಒಳಗೆ ನಂಬರ್ ಒನ್ ಏನ್ರಿ ಇದು? ನಾನ್ ಕರೆಂಟ್ ಅಸೆಟ್ಸ್ ಅಲ್ಲ, ಅದು ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಒಳಗೆ ಏನ್ರಿ? ಫಸ್ಟ್ ಸ್ಮಾಲ್ ಎ ಅಲ್ಲ, ಸ್ಮಾಲ್ ಎ ಏನ್ರಿದು? ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಇದರೊಳಗೆ ಏನ್ರಿ? ಫಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಬರ್ರಿ. ಎಲ್ಲೈತ್ರಿಪ್ಪ ಫಿಕ್ಸ್ಡ್ ಅಸೆಟ್ಸ್? ಹಾಂ, ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸ್ ಏನ್ರಿದು? ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸ್ ಏನ್ರಿ? ಅಸೆಟ್ಸ್. ಯಾವ ಅಸೆಟ್ ಇದು? ಫಿಕ್ಸ್ಡ್ ಅಸೆಟ್. ತಗೋರಿಲ್ಲ, ಫಿಕ್ಸ್ಡ್ ಅಸೆಟ್ಸ್ ಅಲ್ಲೇ ತಗೋರಿದ್ದು ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸ್ ಅಂತ. ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸ್ ಎಷ್ಟಿದು ಅಮೌಂಟ್? 17,700. ಒಂದು ಅಮೌಂಟ್ ಐತಲ್ಲ, ಅದು ಒಂದು ಅಮೌಂಟ್ ಐತ್ರಿ. ಒಂದು ಅಮೌಂಟ್ ಅಂದರೆ ಡೈರೆಕ್ಟ್ ಔಟರ್ ಕಾಲಮಲ್ಲಿ ಬರೀರಿಪ್ಪ. ಒಂದು ಅಮೌಂಟ್ ಐತ್ರಿ, ಔಟರ್ ಕಾಲಮಲ್ಲಿ ಬರ್ರಿ. 17,700 17,700 ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ ಮುಗೀತು ರೀ. ನೆಕ್ಸ್ಟ್ ನೋಡ್ರಿ, ಇಲ್ಲೇ ಕ್ಯಾಶ್ ಇನ್ ಹ್ಯಾಂಡ್, ಬಿಲ್ಸ್ ರಿಸೀವೇಬಲ್, ಕ್ಲೋಸಿಂಗ್ ಸ್ಟಾಕ್, ಆಮೇಲೆ ಡೆಟರ್ಸ್. ಕ್ಯಾಶ್ ಇನ್ ಹ್ಯಾಂಡ್, ಬಿಲ್ಸ್ ರಿಸೀವೇಬಲ್, ಕ್ಲೋಸಿಂಗ್ ಸ್ಟಾಕ್, ಆಮೇಲೆ ಡೆಟರ್ಸ್. ಇದು ಎಲ್ಲ ಏನ್ರಿ? ಇದು ಕರೆಂಟ್ ಅಸೆಟ್ಸ್. ಇದು ಎಲ್ಲ ಏನ್ರಿ? ಇಲ್ಲಿಂದ ಕ್ಯಾಶ್, ಬಿಲ್ಸ್, ಕ್ಲೋಸಿಂಗ್ ಸ್ಟಾಕ್, ಆಮೇಲೆ ಡೆಟರ್ಸ್ ಮಟ್ಟ ಇದು ಎಲ್ಲಿ ಇದು ಎಲ್ಲ ಏನ್ರಿ? ಇದು ಕರೆಂಟ್ ಅಸೆಟ್ಸ್. ಈಗ ನಂಬರ್ 2 ಅಂತ ಬರೀರಿ. ನಂಬರ್ 2 ಏನು ಕೊಟ್ಟಿಲ್ಲ ಮತ್ತಿಲ್ಲೇ, ಮತ್ತೇನು ಕೊಟ್ಟಿಲ್ಲ ಇಲ್ಲೇ. ಹೌದಲ್ಲ? ಲಾಂಗ್ ಟರ್ಮ್ ಲೋನ್ಸ್, ಅಡ್ವಾನ್ಸಸ್ ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂದ್ರೆ ಬಿಡ್ರಿದ್ದು ಏನ್ರಿ? ನಾನ್ ಕರೆಂಟ್ ಅಸೆಟ್ಸ್ ಮುಗೀತು. ಈಗ ಏನ್ರಿ? ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್. ಹಾಂ, ಇದ ಒಳಗೆ ಬರ್ರಿ. ಫಸ್ಟ್ ಎ ಅಂತ ಬರ್ರಿ. ಎ ಏನೈತ್ರಿಪ್ಪ? ಈಗ ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ಏನ್ರಿ? ಕರೆಂಟ್ ಅಸೆಟ್ಸ್. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟೈತ್ರಿ? ಕ್ಯಾಶ್ ಇನ್ ಹ್ಯಾಂಡ್ 2,000 ಐತ್ರಿ. 2,000 ಇನ್ನರ್ ಕಾಲಮಲ್ಲೇ ಬರ್ರಿ. 2,000 ಕರೆಕ್ಟಾ? ನೆಕ್ಸ್ಟ್ ಬಿ ಏನ್ರಿದು? ಬಿಲ್ಸ್ ರಿಸೀವೇಬಲ್ 16,000. ಬಿಲ್ಸ್ ರಿಸೀವೇಬಲ್ 16,000. ನೆಕ್ಸ್ಟ್ ರೀ, ಕ್ಲೋಸಿಂಗ್ ಸ್ಟಾಕ್ 51,700. ಕ್ಲೋಸಿಂಗ್ ಸ್ಟಾಕ್ 51,700. ಹಾಂ, ನೆಕ್ಸ್ಟ್ ಡೆಟರ್ಸ್ 27,100. ಡೆಟರ್ಸ್ 27,100. ಮುಗಿತಲ್ಲ? ಕ್ಯಾಶ್ ಇನ್ ಹ್ಯಾಂಡ್, ಬಿಲ್ಸ್ ರಿಸೀವೇಬಲ್, ಕ್ಲೋಸಿಂಗ್ ಸ್ಟಾಕ್, ಆಮೇಲೆ ಡೆಟರ್ಸ್ ಎಲ್ಲ ಮುಗಿತಲ್ಲ? ಇದು ಎಲ್ಲ ಏನ್ರಿ? ಕರೆಂಟ್ ಅಸೆಟ್ಸ್. ಮುಗಿತಲ್ಲ ಈಗ? ಓಕೆ, ಎಲ್ಲ ಮುಗಿತ್ರಿ. ಈಗ ಟೋಟಲ್ ಮಾಡ್ರಿಪ್ಪ. ಈಗ ಫಸ್ಟ್ ಇದು ಟೋಟಲ್ ಮಾಡ್ರಿ. ಇದು 2,000 ಪ್ಲಸ್ 16,000 ಪ್ಲಸ್ 51,700 ಪ್ಲಸ್ 27,100 ಎಷ್ಟಿದು? ಎಲ್ಲ ಟೋಟಲ್ ಎಷ್ಟಿದು? 96,800. 96,800. ಈಗೇನು ಮಾಡ್ತೀರಿ? 17,700 ಪ್ಲಸ್ 96,800 ಎಷ್ಟು ಬಂತು ರೀ? 1,14,500. 1,14,500 ಬಂತು ರೀ. ಇದು ಏನ್ರಿದು? ಟೋಟಲ್ ಅಸೆಟ್ಸ್. ಟೋಟಲ್ ಅಸೆಟ್ಸ್ ಮುಗೀತು ನೋಡ್ರಿಪ್ಪ. ಈಗ ಬ್ಯಾಲೆನ್ಸ್ ಶೀಟ್ ನಿಮ್ದು ಮುಗೀತು. ಟ್ಯಾಲಿ ಅದಲ್ಲ ಬ್ಯಾಲೆನ್ಸ್ ಶೀಟ್. ಇಲ್ಲೇನೋ ಟ್ಯಾಲಿ, ಇಲ್ಲೇನೋ ಟ್ಯಾಲಿ. ಇದು ಏನ್ರಿ? 10 ಮಾರ್ಕ್ಸ್ ಕ್ವಶನ್.
होप यू अंडरस्टूड, समझ में आप लोगों को क्या बनाने के लिए बोला हमारे को, नहीं बैलेंस शीट बनाने के लिए बोला। इसलिए बैलेंस शीट ऑफ कौन सा होटल, वो ABC होटल फॉर द ईयर एंडिंग 31/3/2024 पर्टिकुलर्स रुपीज। सबसे पहले क्या हमारा इक्विटी, नंबर 1 इक्विटी एंड लायबिलिटीज। इसके अंदर पहले क्या था हमारा, नंबर 1 है शेयर होल्डर्स फंड आता, इसके अंदर क्या था बी ए शेयर कैपिटल आता, बी क्या आता रिजर्व एंड सरप्लस आता। शेयर कैपिटल कहाँ पे हमारा शेयर कैपिटल है, ये शेयर कैपिटल। शेयर कैपिटल क्या है हमारा, शेयर कैपिटल मतलब कैपिटल कितना अमाउंट हुआ 50,000, यहाँ पे 50,000 लो हुआ। नेक्स्ट क्या दिया रिजर्व एंड सरप्लस, कहाँ पे रिजर्व एंड सरप्लस है यहाँ पे। प्रॉफिट दिया, प्रॉफिट का मतलब पॉजिटिव, लॉस दिया तो नेगेटिव। प्रॉफिट कितना दिया 550 दिया, तो 550 ले लो यहाँ पे। अगर उन्हें लॉस दिया तो ब्रैकेट में यहाँ पे क्या करते हैं -550 लिखते हैं, 50,000 -550 करते हैं, अमाउंट यहाँ पे लिखते हैं। अभी प्रॉफिट है इसलिए 50,000 + 550 आया नहीं तो ओके। नेक्स्ट नंबर 2 क्या था, नॉन करंट लायबिलिटीज आता। नॉन करंट लायबिलिटीज में एक क्या था, लॉन्ग टर्म बोरोविंग्स आता। लॉन्ग टर्म बोरोविंग्स है क्या इसके अंदर, हाँ है लॉन्ग टर्म बोरोविंग्स। कितना है वो 20,000, एक ही अमाउंट है, डायरेक्ट लिख लो। यहाँ पे बी स्मॉल बी आता है, यहाँ पे लॉन्ग टर्म प्रोविजंस करके आता। लॉन्ग टर्म प्रोविजंस है क्या इधर, लॉन्ग टर्म प्रोविजंस नहीं है तो उसको छोड़ना, एक ही आइटम है तो 20,000 बाहर लिख लो, हो गया। नेक्स्ट आओ अभी नंबर 3 क्या है, करंट लायबिलिटीज। करंट लायबिलिटीज, करंट लायबिलिटीज में देखो यहाँ पे करंट लायबिलिटीज क्या क्या था, ये बिल्स पेबल है, नहीं बिल्स पेबल क्या होता है करंट लायबिलिटीज होता है। यहाँ पे शिफ्ट करो उसको, बिल्स पेबल करंट लायबिलिटीज हो गया। नेक्स्ट रेंट आउटस्टैंडिंग करके है। रेंट का मतलब क्या है एक्सपेंस, रेंट वेजेस सैलरीज ये सभी क्या है एक्सपेंसेस। एक्सपेंसेस जब भी आउटस्टैंडिंग करके आता है, एक्सपेंस के बाजू जब भी आउटस्टैंडिंग करके आता है उसको क्या बोलते हैं हमें करंट लायबिलिटी करके बोलते हैं। एक्सपेंसेस के बाजू जब भी प्रीपेड करके आता है, एडवांस पे, प्रीपेड का मतलब क्या है एडवांस पे करते हैं। अब आज तुम्हारा कौन सा मंथ चल रहा है अभी, अगस्त का मंथ चल रहा है, सितंबर का बिल तुम्हें करंट का बिल, सितंबर का करंट का बिल, लाइट का बिल एडवांस पे करके छोड़ते हैं, एडवांस पे करते हैं, उसको क्या बोलते हैं असेट्स में आता हो। प्रीपेड प्रीपेड एक्सपेंसेस एडवांस में आता, इसमें असेट्स में आता। आउटस्टैंडिंग पेंडिंग है, अभी पेंडिंग है, उसको क्या बोलते हैं लायबिलिटी में आता, ठीक है। रेंट आउटस्टैंडिंग करके यहाँ पे रेंट अभी पेंडिंग है। रेंट आउटस्टैंडिंग का मतलब क्या है, रेंट पे करने का भी पेंडिंग है, उसको क्या बोलते हैं लायबिलिटी, करंट लायबिलिटी। रेंट आउटस्टैंडिंग वो यहाँ पे अमाउंट ले लो, हो गया। नेक्स्ट क्या दिया क्रेडिटर्स, ये क्या होता ऑलवेज करंट लायबिलिटीज होता क्रेडिटर्स। हो गए पूरे, यहाँ से पूरे एसेट्स है, अभी यहाँ से पूरे एसेट्स है तो इसको टोटल कर लो। अभी कितना आता तुम्हारा 1,14,500, इसको क्या बोलते हैं टोटल इक्विटी एंड लायबिलिटीज, हो गया। नेक्स्ट नंबर 2 असेट्स। असेट्स में पहले क्या था नंबर 1 नॉन करंट असेट्स आता। नॉन करंट असेट्स में पहला क्या आता ए फिक्स्ड असेट्स आता, फिक्स्ड असेट्स। यहाँ पे आओ, यहाँ पे पूरे खत्म हो गए, यहाँ पे क्या है फर्नीचर एंड फिक्सचर्स करके दिया। फर्नीचर्स एंड फिक्सचर्स बोले तो क्या फिक्स्ड असेट्स। लैंड एंड बिल्डिंग प्लांट एंड मशीनरी सभी क्या होता है फिक्स्ड एसेट्स। फर्नीचर एंड फिक्सचर्स आया नहीं, कितना अमाउंट है वो 17,700, एक ही एसेट है, प्लांट एंड मशीनरी कुछ भी नहीं दिया, सिर्फ एक ही फर्नीचर एंड फिक्सचर्स 17,700 हो गया। नेक्स्ट नंबर 2, नंबर 2 में क्या है करंट असेट्स। करंट असेट्स यहाँ पे देखो कैश इन हैंड क्या होता है करंट असेट, बिल्स रिसीवेबल क्या होता है करंट असेट, क्लोजिंग स्टॉक क्या होता है करंट असेट्स। क्लोजिंग स्टॉक का मतलब क्या है स्टॉक, करंट असेट्स। डेटर्स क्या होता है करंट असेट्स होता, सभी हो गए ना। सबका टोटल कर लो, कितना आंसर आता तुम्हारा 1,14,500। यहाँ पे भी सेम, यहाँ पे भी सेम। ये इसको क्या बोलते हैं टोटल इक्विटी एंड लायबिलिटीज, इसको क्या बोलते हैं टोटल असेट्स करके बोलते हैं। तुम्हारा बैलेंस शीट टैली होना तभी तुम्हारा आंसर क्या है करेक्ट। होप यू अंडरस्टूड दिस 10 मार्क्स क्वेश्चन। बैलेंस शीट बेस मेरे प्रॉब्लम्स रिपाई दो, ओके। टेक द स्क्रीनशॉट ऑफ दिस, वी विल सी फर्दर मोर प्रॉब्लम्स। स्क्रीनशॉट तगो रिपाई। ಹಾಂ ಈಗ ಸೆಕೆಂಡ್ ಇಸ್ ಮೀನ್ಸ್ ಸೆಕೆಂಡ್ ಕ್ವಶನ್ನ ಬೇಸ್ಡ್ ಆನ್ ಬ್ಯಾಲೆನ್ಸ್ ಶೀಟ್ ಡಿಸ್ಕಸ್ ಮಾಡೋಣ ರೀ. ಐ ಆಮ್ ಸೋ ಸಾರಿ ಫಾರ್ ದ ವಿಡಿಯೋ, ಅದು ವಿಡಿಯೋ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಐತ್ರಿ, ಯಾಕಂದರೆ ನಿಮಗೆ ಕಾಣಬೇಕಲ್ಲ ಇದು, ಯಾಕಂದರೆ ಲೈಟ್ ಫೋಕಸ್ ಐತ್ರಿ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡೇನಿ ರೀ. ಓಕೆ ಅಡ್ಜಸ್ಟ್ ಮಾಡಿರಿ ಸ್ವಲ್ಪ. ಓಕೆ ಕ್ವಶನ್ ನಂಬರ್ 4 ಬೇಸ್ಡ್ ಆನ್ ಅ ಬ್ಯಾಲೆನ್ಸ್ ಶೀಟ್. ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಅ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2024 ಆಫ್ XYZ ಹೋಟೆಲ್. ಹಾಂ ಬರ್ರಿ ಬ್ಯಾಲೆನ್ಸ್ ಶೀಟ್ ಆಫ್ ಯಾವ ಹೋಟೆಲ್ ಇದ್ದು XYZ ಹೋಟೆಲ್ ಅಲ್ಲ, ಅದು XYZ ಹೋಟೆಲ್ ಫಾರ್ ದ ಇಯರ್ ಎಂಡಿಂಗ್ 31st March 2024 ಪರ್ಟಿಕ್ಯುಲರ್ಸ್ rupees. ಓಕೆ ಐಟಮ್ಸ್ ಐಡೆಂಟಿಫೈ ಮಾಡಿರಿ, ಆಮೇಲೆ ಶಿಫ್ಟ್ ಮಾಡಿರಿ, ಟ್ರಾನ್ಸ್ಫರ್ ಮಾಡಿರಿ. ಫ್ರೀ ಹೋಲ್ಡ್ ಪ್ರೀಮೈಸಸ್ ಅಂದ್ರೆ ಏನ್ರಿಪ್ಪ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್. ಫ್ರೀ ಹೋಲ್ಡ್ ಪ್ರೀಮೈಸಸ್ ಅಂದ್ರೆ ಏನ್ರಿ ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಏನ್ರಿ ಅಸೆಟ್ ನೆನ್ಪಿಡ್ಕೊಳ್ಳಿ. ಫ್ರೀ ಹೋಲ್ಡ್ ಪ್ರೀಮೈಸಸ್ ಅಂದ್ರೆ ಏನ್ರಿ ಅಸೆಟ್, ಯಾವ ಅಸೆಟ್ ರೀ ಫಿಕ್ಸ್ಡ್ ಅಸೆಟ್. ಫರ್ನಿಚರ್ ಅಂಡ್ ಫಿಕ್ಸ್ಚರ್ಸ್ ಅಸೆಟ್, ಫಿಕ್ಸ್ಡ್ ಅಸೆಟ್ ಕರೆಕ್ಟಾ.
ಲೈನನ್ ಏನ್ರಿ ಅಸೆಟ್. ಲೈನನ್ ಅಂದ್ರೆ ಏನ್ರಿ ಅಸೆಟ್ ನೆನ್ಪಿಡ್ಕೋರಿದ್ದು. ಗ್ಲಾಸ್ ಆ್ಯಂಡ್ ಚೈನಾ ಅಸೆಟ್. ಆ ಚೈನಾ ಅಲ್ಲ, ಇದು ಹೋಟೆಲಲ್ಲೇ ಚೈನಾ ಏನ್ರಿಪ್ಪ ಅಸೆಟ್. ಅದು ಗ್ಲಾಸ್ ಆ್ಯಂಡ್ ಚೈನಾ ಅಂದ್ರೆ ಅಸೆಟ್ ನೆನ್ಪಿಡ್ಕೋರಿದ್ದು. ಫ್ರೀ ಹೋಲ್ಡ್ ಪ್ರೀಮೈಸಸ್ ಕ್ಯಾ ಹೈ ಅಸೆಟ್. ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸ್ ಅಸೆಟ್ ಫಿಕ್ಸ್ಡ್ ಅಸೆಟ್ಸ್. ಎಲ್ಲ ಫಿಕ್ಸ್ಡ್ ಅಸೆಟ್ಸ್. ಲೈನನ್ ಅಸೆಟ್ ಫಿಕ್ಸ್ಡ್ ಅಸೆಟ್. ಗ್ಲಾಸ್ ಆ್ಯಂಡ್ ಚೈನಾ ಅಸೆಟ್ ಯಾವ ಫಿಕ್ಸ್ಡ್ ಅಸೆಟ್. ಕಟ್ಲೇರಿ ಆ್ಯಂಡ್ ಪ್ಲೇಟ್ಸ್ ಅಸೆಟ್ ಯಾವ್ದು ಫಿಕ್ಸ್ಡ್ ಅಸೆಟ್. ಯಾವ ಅಸೆಟ್ ಫಿಕ್ಸ್ಡ್ ಅಸೆಟ್. ಆಮೇಲೆ ಇಲ್ಲಿ ಮಟ ನೋಡ್ರಿಪ್ಪ, ಫ್ರೀ ಹೋಲ್ಡ್ ಪ್ರೀಮೈಸಸ್, ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸ್, ಲೈನನ್, ಗ್ಲಾಸ್ ಆ್ಯಂಡ್ ಚೈನಾ, ಕಟ್ಲೇರಿ ಆ್ಯಂಡ್ ಪ್ಲೇಟ್ಸ್ ಇದು ಎಲ್ಲ ಏನಿದ್ದು ಫಿಕ್ಸ್ಡ್ ಅಸೆಟ್ಸ್. ಇಲ್ಲೇ ಬರ್ಬೇಕು ಫಿಕ್ಸ್ಡ್ ಅಸೆಟ್ಸ್ ಅಲ್ಲೇ. ಓಕೆ. ಕ್ಯಾಪಿಟಲ್ ಲಯಬಿಲಿಟೀಸ್. ಲಯಬಿಲಿಟೀಸ್. ನೆಟ್ ಪ್ರಾಫಿಟ್ ಅಂದ್ರೆ ಏನ್ರಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಐತೆ ನೋಡ್ರಿ. ಇದು ನೆಟ್ ಪ್ರಾಫಿಟ್ ಅಂದ್ರೆ ಏನ್ರಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಲಯಬಿಲಿಟಿ. ಇದು ಸನ್ಡ್ರಿ ಕ್ರೆಡಿಟರ್ಸ್ ಲಯಬಿಲಿಟಿ. ಸ್ಟಾಕ್ಸ್. ಸ್ಟಾಕ್ ಅಂದ್ರೆ ಏನ್ರಿ ಇನ್ವೆಂಟ್ರಿ ಅಂದ್ರೆ ಏನ್ರಿ ಅಸೆಟ್ಸ್. ಇದು ಏನ್ರಿದು ಅಸೆಟ್ಸ್. ಇದು ಎಲ್ಲ ಇದು ಎಲ್ಲ ಏನ್ರಿದು ಸ್ಟಾಕ್ಸ್ ಅಂದ್ರೆ ಏನ್ರಿ ಅಸೆಟ್ಸ್. ಇದು ಎಲ್ಲ ಸನ್ಡ್ರಿ ಡೆಟರ್ಸ್ ಅಸೆಟ್ಸ್. ಕ್ಯಾಶ್ ಆ್ಯಂಡ್ ಬ್ಯಾಂಕ್, ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಂಡ್ ಹ್ಯಾಂಡ್ ಕ್ಯಾಶ್ ಏನ್ರಿ ಅಸೆಟ್ ಅಲ್ಲ, ಅಸೆಟ್. ಲಾಂಗ್ ಟರ್ಮ್ ಲೋನ್ ಫ್ರಾಮ್ ಬ್ಯಾಂಕ್, ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂದ್ರೆ ಲಾಂಗ್ ಟರ್ಮ್ ಲೋನ್ ಫ್ರಾಮ್ ಬಾರೋವಿಂಗ್ ಲಯಬಿಲಿಟೀಸ್. ಎಷ್ಟಾಯ್ತು ನೋಡ್ರಿಪ್ಪ. ಐಟಮ್ಸ್ ಐಡೆಂಟಿಫೈ ಮಾಡಿರಿ, ಆಮೇಲೆ ಶಿಫ್ಟ್ ಮಾಡಿರಿ. ಸಮझ में आया. freehold premises assets fixed assets, furniture and fixtures assets fixed assets, linen fixed assets, glass and china fixed asset, cutlery and plates fixed asset, capital share capital, net profit reserves and surplus bracket ಅಲ್ಲಿ net profit, sundry creditors current liabilities, stocks ಅದು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಒಳಗೆ ಸ್ಟಾಕ್ಸ್ ತೊಗೋಬೇಕು. ಸನ್ಡ್ರಿ ಡೆಟರ್ಸ್ ಕರೆಂಟ್ ಅಸೆಟ್ಸ್. ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಂಡ್ ಹ್ಯಾಂಡ್ ಕರೆಂಟ್ ಅಸೆಟ್ಸ್. ಲಾಂಗ್ ಟರ್ಮ್ ಲೋನ್ ಫ್ರಾಮ್ ಬ್ಯಾಂಕ್ ಇದರೊಳಗೆ ಲಾಂಗ್ ಟರ್ಮ್ ನಾನ್ ಕರೆಂಟ್ ಲಯಬಿಲಿಟೀಸ್. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂದ್ರೆ ಏನ್ರಿ ಲಾಂಗ್ ಟರ್ಮ್ ಲೋನ್ ಫ್ರಾಮ್ ಬ್ಯಾಂಕ್ ಅದೇ ತೊಗೋಬೇಕು. समझ में आया. ऐसे शिफ्ट करना इसको. ಈಗ ಶುರು ಮಾಡೋಣ. ನಂಬರ್ 1 ಲಿಕ್ವಿಡಿಟಿ ಆ್ಯಂಡ್ ಲಯಬಿಲಿಟೀಸ್. ಅದರೊಳಗೆ ನಂಬರ್ 1 ಶೇರ್ ಹೋಲ್ಡರ್ಸ್ ಫಂಡ್. ಅದರೊಳಗೆ ಏನ್ರಿ ಫಸ್ಟ್ ಐಟಮ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಎಲ್ಲೈತ್ರಿ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲ್ ಎಲ್ಲೈತ್ರಿ ಕ್ಯಾಪಿಟಲ್. ಕ್ಯಾಪಿಟಲ್ ಅಂದರೆ ಶೇರ್ ಕ್ಯಾಪಿಟಲ್. ಎಷ್ಟೈತ್ರಿ ಅಮೌಂಟ್. ಅದು ಕ್ಯಾಪಿಟಲ್ ಅಮೌಂಟ್ 56,86,500 ಇದು ತಗೋರಿ. 56,86,500 ಕ್ಯಾಪಿಟಲ್ ಮುಗಿತ್ರಿ. ಕ್ಯಾಪಿಟಲ್ ಅಂದರೆ ಶೇರ್ ಕ್ಯಾಪಿಟಲ್ 56,86,500 ಮುಗಿತ್ರಿ. ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಎಲ್ಲೈತ್ರಿ. ಇದು ನೆಟ್ ಪ್ರಾಫಿಟ್ ಅಂತ ಐತಿ ನೋಡ್ರಿ. ನೆಟ್ ಪ್ರಾಫಿಟ್ ಅಂದ್ರೆ ಇದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಅದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬ್ರಾಕೆಟ್ ಅಲ್ಲೇ ನೆಟ್ ಪ್ರಾಫಿಟ್ ಅಂತ ಬರೀರಿ. ಸಪೋಸ್ ನೆಟ್ ಲಾಸ್ ಅಂತ ಕೊಟ್ಬಿಟ್ಟಂದ್ರೆ ನೆಟ್ ಲಾಸ್ ಅಂತ ಮೈನಸ್ ಒಳಗೆ ತೊಗೋಬೇಕು. ಮೈನಸ್ ಅಂತ ಹಚ್ಚಿ ಇಲ್ಲಿ ಮೈನಸ್ ಅಂತ ಹಚ್ಚಿ ಅಮೌಂಟ್ ತೊಗೋಬೇಕು. ಈಗ ಪ್ರಾಫಿಟ್ ಐತ್ರಿ ನೆಟ್ ಪ್ರಾಫಿಟ್ ತಗೋರಿ. ಎಷ್ಟ್ರಿ 10,71,600. 10,71,600 ಮುಗಿತ್ರಿ. ನೆಟ್ ಪ್ರಾಫಿಟ್ ಮುಗಿತ್ರಿ. ಈಗ ಆ್ಯಡ್ ಮಾಡ್ರಿ. ಅದು ಎರಡು ಆ್ಯಡ್ ಮಾಡ್ರಿ. ಈಗ 56,86,500 ಪ್ಲಸ್ 10,71,600 ಎಷ್ಟು ಬಂತ್ರಿ 67,58,100. 67,58,100 ಬಂತ್ರಿ ಆನ್ಸರ್ ಇಲ್ಲ. ಓಕೆ ಆ್ಯಡ್ ಮಾಡಬೇಕದು. ಆ್ಯಡ್ ಮಾಡಿ. ಡನ್. ನೆಕ್ಸ್ಟ್ ರೀಪ್ಪ ನಂಬರ್ 2 ನಾನ್ ಕರೆಂಟ್ ಲಯಬಿಲಿಟೀಸ್. ಇದರೊಳಗೆ ಏನ್ರಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂದ್ರೆ ಏನ್ರಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂದ್ರೆ ಏನ್ರಿ ಲಾಂಗ್ ಟರ್ಮ್ ಲೋನ್ ಫ್ರಾಮ್ ಬ್ಯಾಂಕ್. ಅಂದ್ರೆ ಇದು ಲೋನ್ ಫ್ರಾಮ್ ಬ್ಯಾಂಕ್ ಅಂದ್ರೆ ಏನ್ರಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂದ್ರೆ ಏನ್ರಿ ಲೋನ್ ಫ್ರಾಮ್ ಬ್ಯಾಂಕ್ ಬರೀರಿ. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಲೋನ್ ಫ್ರಾಮ್ ಬ್ಯಾಂಕ್. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂದ್ರೆ ಏನ್ರಿ ಲೋನ್ ಫ್ರಾಮ್ ಬ್ಯಾಂಕ್. ಎಷ್ಟೈತ್ರಿ ಲೋನ್ ಫ್ರಾಮ್ ಬ್ಯಾಂಕ್ ಅಮೌಂಟ್ 30,000 ತಗೋರಿ. 30,000 ಒಂದ ಐತ್ರಿ. ಇದು 30,000 ಒಂದ ಅಮೌಂಟ್ ಐತ್ರಿ. ಒಂದೈತ್ರಿ. ಆಮೇಲೆ ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಇಲ್ಲ ಕೊಟ್ಟಿಲ್ಲ. ಇಲ್ಲ ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಅಂತ ಕೊಟ್ಟಿಲ್ಲ ಬಿಡ್ರಿ. ಲಾಂಗ್ ಟರ್ಮ್ ಲೋನ್ ಫ್ರಾಮ್ ಬ್ಯಾಂಕ್ ಅಷ್ಟು ಮುಗಿತ್ರಿ. ಇದು ಮುಗಿತಲ್ಲ. ಓಕೆ. ನೆಕ್ಸ್ಟ್ ನಂಬರ್ 3 ಏನ್ರಿ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಎಲ್ಲೈತ್ರಿಪ್ಪ ಇದು ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿಂದ ಇಲ್ಲೇ ಮಟ ಫಿಕ್ಸ್ಡ್ ಅಸೆಟ್ ರೀ. ಕ್ಯಾಪಿಟಲ್ ಮುಗಿತ್ರಿ. ನೆಟ್ ಪ್ರಾಫಿಟ್ ಮುಗಿತ್ರಿ. ಸನ್ಡ್ರಿ ಕ್ರೆಡಿಟರ್ಸ್ ಐತ್ ನೋಡ್ರಿ. ಸನ್ಡ್ರಿ ಕ್ರೆಡಿಟರ್ಸ್. ಸನ್ಡ್ರಿ ಕ್ರೆಡಿಟರ್ಸ್ ಅಂದ್ರೆ ಏನ್ರಿ ಕರೆಂಟ್ ಲಯಬಿಲಿಟೀಸ್ ತಗೋರಿ. ಇಲ್ಲ ಎ ಅಂತ ಬರ್ರಿ. ಸನ್ಡ್ರಿ ಕ್ರೆಡಿಟರ್ಸ್.
ಸನ್ಟ್ರಿ ಕ್ರೆಡಿಟರ್ಸ್ ಎಷ್ಟು ಅಮೌಂಟ್ ಅದು ಸನ್ಟ್ರಿ ಕ್ರೆಡಿಟರ್ಸ್ 2,57,500 2,57,500 ಕರೆಕ್ಟ್ ರೀ 2,57,500 ಕರೆಂಟ್ ಸನ್ಟ್ರಿ ಕ್ರೆಡಿಟರ್ಸ್ ಮುಗಿತು ರೀ ನೆಕ್ಸ್ಟ್ ಸ್ಟಾಕ್ ಐತ್ರಿ ಸ್ಟಾಕ್ ಅಂದ್ರೆ ಏನ್ರಿ ಕರೆಂಟ್ ಅಸೆಟ್ಸ್ ಇಲ್ಲೇ ಬರಂಗಿಲ್ಲ ಸನ್ಟ್ರಿ ಡೆಟರ್ಸ್ ಕರೆಂಟ್ ಅಸೆಟ್ಸ್ ರೀ ಇಲ್ಲೇ ಬರಂಗಿಲ್ಲ ಕ್ಯಾಶ್ ಅಟ್ ಬ್ಯಾಂಕ್ ಕರೆಂಟ್ ಅಸೆಟ್ಸ್ ರೀ ಇಲ್ಲೇ ಬರಂಗಿಲ್ಲ ಲಾಂಗ್ ಟರ್ಮ್ ಇದು ಮುಗೀತು ರೀ ಒಂದಾಯ್ತಲ್ಲ ಇಲ್ಲೇ ಮುಗೀತು ಒಂದ ಅಮೌಂಟ್ ಐತ್ರಿ ಇಲ್ಲೇ ಒಂದ ಅಮೌಂಟ್ ಅಂದ್ರೆ ಬಾಜು ಬರೀಬೇಕಿಲ್ಲ ಇಲ್ಲೇ ಬರಂಗಿಲ್ಲ ಕರೆಕ್ಟ್ ಬಾಜು ಬರ್ಬೇಕು 2,57,500 ಇಲ್ಲಿ ಬರ್ಬೇಕು ಇಲ್ಲೇ ಬರಂಗಿಲ್ಲ ಯಾಕ್ರಿ ಒಂದ ಅಮೌಂಟ್ ಐತ್ರಿ ಇದು ಒಂದ ಐಟಮ್ ಐತ್ರಿ ಒಂದ ಐಟಮ್ ಇನ್ನರ್ ಕಾಲಮ್ ಬರಿಬೇಡ್ರಿ ಡೈರೆಕ್ಟ್ ಹೊರಗೆ ಬರ್ಬಿಡ್ರಿ ಮುಗೀತಲ್ಲ ಈಗ ಲಯಬಿಲಿಟೀಸ್ ಎಲ್ಲ ಮುಗೀತಲ್ಲ ಈಗ ಟೋಟಲ್ ಮಾಡ್ರಿ ಈಗ ಲಯಬಿಲಿಟೀಸ್ ಎಲ್ಲ total equity and liabilities total equity and liabilities so ಹಿಂಗಾತಲ್ವಾ ಅದು total equity and liabilities ಮಾಡ್ರಿಪ್ಪ ಈಗ 67,58,100 plus 30,000 plus 2,57,500 ಎಷ್ಟು ಬಂತು ರೀ 70 lakh ಓಕೆ 70,45,600 70,45,600 ಬಂತು ರೀ ಆನ್ಸರ್ 70,45,600 ನೋಡ್ರಿ ಆನ್ಸರ್ ಒಂದು ತಪ್ಪು ಕೊಟ್ಬಿಟ್ಟಾರಿಲ್ಲ ಸಪೋಸ್ ಸಾರಿ ಯಾವುದದು 63,000 ಏನ್ರಿ ನೋಡ್ರಿ ಇಲ್ಲೇ ಎಷ್ಟು ಬಂದ್ರಿ ಇಲ್ಲೇ 70,45,600 70,45,600 ಬಂತ್ರಿ ನಿಮ್ದು ಆನ್ಸರ್ ಏನಿದು ಟೋಟಲ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಡನ್ ಈಗ ಇಲ್ಲೇ ಮಾಡೋಣ್ರಿ ಶುರು ಮಾಡೋಣ್ರಿ ಈಗ ಲಯಬಿಲಿಟೀಸ್ ಪಾರ್ಟ್ ಮುಗಿದ್ರಿ ಈಗ ಅಸೆಟ್ಸ್ ಪಾರ್ಟ್ ಅಲ್ಲೇ ಬರ್ರಿ ನಂಬರ್ 2 ಏನ್ರಿದೆ ಅಸೆಟ್ಸ್ ಅಸೆಟ್ಸ್ ಅಲ್ಲೇ ನಂಬರ್ 1 ಏನು ಬರ್ಬೇಕ್ರಿ ಇಲ್ಲಿ ನಂಬರ್ 1 ನಾನ್ ಕರೆಂಟ್ ಅಸೆಟ್ಸ್ ಅಲ್ಲ ನಾನ್ ಕರೆಂಟ್ ಅಸೆಟ್ಸ್ ಇದರೊಳಗೆ ಏನ್ರಿ ಸ್ಮಾಲ್ ಎ ಅಲ್ಲ ಸ್ಮಾಲ್ ಎ ಏನ್ರಿ ಫಿಕ್ಸ್ಡ್ ಅಸೆಟ್ಸ್ ಅಲ್ಲ ಫಿಕ್ಸ್ಡ್ ಅಸೆಟ್ಸ್ ಇದರೊಳಗೆ ಏನ್ರಿ ನಂಬರ್ 1 ನಾನ್ ಕರೆಂಟ್ ಅಸೆಟ್ಸ್ ಇದರೊಳಗೆ ಸ್ಮಾಲ್ ಎ ಫಿಕ್ಸ್ಡ್ ಅಸೆಟ್ಸ್ ಬರ್ರಿ ಫಿಕ್ಸ್ಡ್ ಅಸೆಟ್ಸ್ ಎಲ್ಲೈತ್ರಿಪ್ಪ ಫ್ರೀ ಹೋಲ್ಡ್ ಪ್ರೀಮೈಸಸ್ ಫರ್ನಿಚರ್ ಲೈನನ್ ಗ್ಲಾಸ್ ಅಂಡ್ ಚೈನಾ ಕಟ್ಲೆರಿ ಅಂಡ್ ಪ್ಲೇಟ್ಸ್ ಇದು ಎಲ್ಲ ಏನ್ರಿ ABCDE ಮಟ ಏನ್ರಿ ಇದು ಎಲ್ಲ ಫಿಕ್ಸ್ಡ್ ಅಸೆಟ್ಸ್ ಬರ್ರಿ ಇಲ್ಲಿ ಇದರೊಳಗೆ ಏನ್ರಿದು ಎ ಅಂತ ಬರ್ತೀನಿ ಏನ್ರಿದು ಫ್ರೀ ಹೋಲ್ಡ್ ಪ್ರೀಮೈಸಸ್ ಫ್ರೀ ಹೋಲ್ಡ್ ಪ್ರೀಮೈಸಸ್ ಎಷ್ಟು ರೀ ಅಮೌಂಟ್ ಫ್ರೀ ಹೋಲ್ಡ್ ಪ್ರೀಮೈಸಸ್ 46,80,000 ಎಷ್ಟು ರೀ 46,80,000 ಕರೆಕ್ಟಾ ನೆಕ್ಸ್ಟ್ ರೀಪ್ಪ ನೆಕ್ಸ್ಟ್ ಲೈನನ್ ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸ್ ನೆಕ್ಸ್ಟ್ ಬಿ ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸ್ ಎಷ್ಟು ರೀ ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ಸ್ 8,93,400 8,93,400 ಡನ್ ಫ್ರೀ ಹೋಲ್ಡ್ ಪ್ರೀಮೈಸಸ್ ಮುಗೈತ್ರಿ ಆಮೇಲೆ ಫರ್ನಿಚರ್ ಮುಗೈತ್ರಿ ಈಗ ಲೈನನ್ ಲೈನನ್ ಅಂತ ಬರೀರಿ
ಲೈನನ್ ಎಷ್ಟ್ರಿಪ್ಪ ಅಮೌಂಟ್ ಅದು 84,000 ಅಂತ ತಗೋರಿ 84,000 ಡನ್. ಹಾಂ ನೆಕ್ಸ್ಟ್ ರೀ ಈಗ ಗ್ಲಾಸ್ ಆ್ಯಂಡ್ ಚೈನಾ ತಗೋರಿ, ಸಾರಿ ಡಿ ಅಲ್ಲ ಅದು ಡಿ, ಗ್ಲಾಸ್ ಆ್ಯಂಡ್ ಚೈನಾ ಎಷ್ಟ್ರಿದು 1,10,100 1,10,100. ಹಾಂ ಮುಗಿತಲ್ಲ ಅದು ಗ್ಲಾಸ್ ಆ್ಯಂಡ್ ಚೈನಾ. ನೆಕ್ಸ್ಟ್ ರೀ ಕಟ್ಲೇರಿ ಆ್ಯಂಡ್ ಪ್ಲೇಟ್ಸ್, ಕಟ್ಲೇರಿ ಆ್ಯಂಡ್ ಪ್ಲೇಟ್ಸ್ ಅಮೌಂಟ್ ಎಷ್ಟೈತ್ರಿ ಇದು 39,000 ಐತ್ರಿ. 39,000 ತಗೋರಿ 39,000. ಕಟ್ಲೇರಿ ಆ್ಯಂಡ್ ಪ್ಲೇಟ್ಸ್ ಮುಗಿತ್ರಿ. ಎಲ್ಲ ಫಿಕ್ಸ್ಡ್ ಅಸೆಟ್ಸ್ ಮುಗಿತು ನೋಡ್ರಿಪ್ಪ. ಈಗ ABCDE ಮಟ ಎಲ್ಲ ಅಸೆಟ್ಸ್ ಮುಗಿತ್ರಿ ಈಗ, ಹೌದಲ್ಲ? ಫಿಕ್ಸ್ಡ್ ಅಸೆಟ್ಸ್ ಮುಗಿತ್ರಿ. ಈಗ ಟೋಟಲ್ ಮಾಡಿರೋದು ಎಷ್ಟ್ರಿ? ಆಟೋ ಕಾಲಮಲ್ಲೇ ಬರೀಬೇಕಿದ್ದು. 46,80,000 ಪ್ಲಸ್ 8,93,400 ಪ್ಲಸ್ 84,000 ಪ್ಲಸ್ 1,10,100 ಪ್ಲಸ್ 39,000 ಎಷ್ಟು ಬಂತ್ರಿ ಇದು? 58,06,500 58,06,500 ಬಂತ್ರಿ ಇದು ಆನ್ಸರ್ ಟೋಟಲ್. ಫಿಕ್ಸ್ಡ್ ಅಸೆಟ್ಸ್ ಟೋಟಲ್ ಎಷ್ಟು ಬಂತ್ರಿ? 58,06,500 ಮುಗೀತು. ಓಕೆ ನೆಕ್ಸ್ಟ್ ಏನ್ರಿಪ್ಪ ಬಿ ನಾನ್ ಕರೆಂಟ್ ಏನ್ರಿದು ಬಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲ, ಅದು ಏನು ಕೊಟ್ಟಿಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಏನೂ ಕೊಟ್ಟಿಲ್ಲ. ಓಕೆ ಬಡ್ರಿ ಇಲ್ಲ ಮೇಲೆ ಎಲ್ಲ ಐಟಮ್ಸ್ ಮುಗೀತು. ಸ್ಟಾಕ್ ಐತ್ರಿ ಕರೆಂಟ್ ಅಸೆಟ್ಸ್, ಇದು ಸನ್ರಿ ಡೆಟರ್ಸ್ ಕರೆಂಟ್ ಅಸೆಟ್ಸ್, ಕ್ಯಾಶ್ ಎಟ್ ಬ್ಯಾಂಕ್ ಕರೆಂಟ್ ಅಸೆಟ್ಸ್ ಇದು ಮುಗೀತ್ರಿ. ಓಕೆ ಬಾಕಿ ಏನ್ರಿಪ್ಪ ಬರೀಗೆ ಕರೆಂಟ್ ಅಸೆಟ್ಸ್ ಬಾಕಿ ಐತ್ರಿ. ಈಗ ನಂಬರ್ 2 ಅಲ್ಲ ಅದು, ನಂಬರ್ 2 ಕರೆಂಟ್ ಅಸೆಟ್ಸ್, ಬರ್ರಿ ಕರೆಂಟ್ ಅಸೆಟ್ಸ್ ಅಲ್ಲೇ ಫಿಲ್ ಮಾಡೋಣ್ರಿ. ಫಸ್ಟ್ ಏನೈತ್ರಿಪ್ಪ ಇಲ್ಲಿ ಎಲ್ಲ ಮುಗೀತ್ರಿ. ಈ ಬಾಕಿ ಐತೆ ನೋಡ್ರಿ ಇಲ್ಲಿ ಸ್ಟಾಕ್ ಬಾಕಿ ಐತ್ರಿ. ಸ್ಟಾಕ್ ಏನ್ರಿಪ್ಪ ಕರೆಂಟ್ ಅಸೆಟ್ಸ್ ತಗೋರಿ. ಸ್ಟಾಕ್ ಬರ್ರಿ ಇಲ್ಲಿ ಸ್ಟಾಕಲ್ಲೇ ಶುರು ಮಾಡೋಣ್ರಿ. ಏನೇನೈತ್ರಿಪ್ಪ ಈ ಸ್ಟಾಕಲ್ಲೇ? ಫಸ್ಟ್ ಏನೈತ್ರಿ ಸ್ಟಾಕಲ್ಲೇ? ವೈನ್ಸ್ ಐತ್ರಿ ತಗೋರಿ ವೈನ್ಸ್. ಹಾಂ ವೈನ್ಸ್ ಎಷ್ಟ್ರಿ ಅಮೌಂಟ್ ಅದು? ವೈನ್ಸ್ 1,19,700 ಹೌದಲ್ಲ? ವೈನ್ಸ್ 1,19,700 ತಗೋರಿ ಇಲ್ಲಿ 1,19,700 1,19,700 ವೈನ್ಸ್ ಮುಗಿತ್ರಿ. ಈಗ ಸ್ಪ್ರಿಟ್ಸ್ ಅಮೌಂಟ್ ಎಷ್ಟೈತ್ರಿ? 63,600 63,600 ಐತ್ರಿ. ಓಕೆ ಮುಗೈತ್ರಿ ಇದು ಸ್ಪ್ರಿಟ್ಸ್ ಮುಗೈತ್ರಿ. ನೆಕ್ಸ್ಟ್ ಬಿಯರ್ಸ್ ಎಷ್ಟೈತ್ರಿ? ಬಿಯರ್ಸ್ 17,400 ಮುಗೈತ್ರಿ ಬಿಯರ್ಸ್. ನೆಕ್ಸ್ಟ್ ರೀಪ್ಪ ಮಿನರಲ್ಸ್ ಎಷ್ಟೈತ್ರಿಪ್ಪ? 35,700 ಮುಗೀತು. ನೆಕ್ಸ್ಟ್ ಅದರ್ಸ್ ಎಷ್ಟೈತ್ರಿ? 30,900 ಮಿನರಲ್ಸ್ ಮುಗೀತ್ರಿ. ಓಕೆ ಈಗ ಎಲ್ಲ ಮುಗೀತಲ್ಲ ಇದು. ಈಗ ಬರ್ರಿ ನೆಕ್ಸ್ಟ್ ಏನೈತ್ರಿಪ್ಪ? ಫಸ್ಟ್ ಇದು ಟೋಟಲ್ ಮಾಡ್ರಿ ಸ್ಟಾಕ್ಸ್. ಇದು ಟೋಟಲ್ ಮಾಡ್ರಿ ಎಷ್ಟು ಬರ್ತೈತೆ ನೋಡ್ರಿ. ಇದು ಎಲ್ಲ ಮುಗಿತಲ್ಲ ಸ್ಟಾಕ್ಸ್. ಇದು ಎಲ್ಲ ಸ್ಟಾಕ್ಸ್ ಟೋಟಲ್ ಮಾಡ್ರಿ ಎಷ್ಟು ರೀ? 1,19,700 ರೀ ಫಸ್ಟ್, ಪ್ಲಸ್ 63,600 ಪ್ಲಸ್ 17,400 ಪ್ಲಸ್ 35,700 ಪ್ಲಸ್ 30,900 ಪ್ಲಸ್ ಎಷ್ಟ್ರಿಪ್ಪ? 2,67,300
2,67,300 ಕರೆಕ್ಟಾ. ನೆಕ್ಸ್ಟ್ ಎ ಮುಗಿತ್ರಿ, ಈಗ ಬಿ ಬರೀರಿ. ಬಿ ಹಾಂ ಬಿ ಬಿ ಏನೈತ್ರಿಪ್ಪ, ಬಿ ಸ್ಟಾಕ್ ಮುಗೀತು, ಈಗ ಸಂಡ್ರಿ ಡೆಟರ್ಸ್ ಬಾಕಿ ಐತ್ರಿ. ಸಂಡ್ರಿ ಡೆಟರ್ಸ್ ಬರೀರಿ. ಸಂಡ್ರಿ ಡೆಟರ್ಸ್, ಗಟರ್ಸ್ ಅಲ್ಲ ಡೆಟರ್ಸ್. ಓಕೆ, ಸಂಡ್ರಿ ಡೆಟರ್ಸ್ ಎಷ್ಟೈತ್ರಿ? ಸಂಡ್ರಿ ಡೆಟರ್ಸ್ 1,35,400 ಒಂದೈತ್ರಿ. 1,35,400 ಬರೀರಿ ಇಲ್ಲಿ. 1,35,400 ಮುಗಿತಾ? ಸಂಡ್ರಿ ಡೆಟರ್ಸ್ ಮುಗಿತ್ರಿ. ಈಗ ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಂಡ್ ಹ್ಯಾಂಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ಇದು ಕರೆಂಟ್ ಅಸೆಟ್ಸ್ ಒಳಗೆ ಬರಬೇಕು. ಸಿ ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಂಡ್ ಹ್ಯಾಂಡ್. ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಂಡ್ ಹ್ಯಾಂಡ್ ಎಷ್ಟು ಇದು? 8,36,700. 8,36,700. 8,36,700 ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಂಡ್ ಹ್ಯಾಂಡ್ ಮುಗಿತಲ್ಲ. ಈಗ ಎಲ್ಲ ಮುಗಿತಲ್ಲ, ಈಗ ಎಲ್ಲ ಅಸೆಟ್ಸ್ ಮುಗಿತ್ರಿ, ಎಲ್ಲ ಐಟಮ್ಸ್ ಮುಗೀತು ನೋಡ್ರಿ. ಈಗ A to Z ಐಟಮ್ಸ್ ಮುಗೀತ್ರಿ. ಈಗ ಡನ್, ಎಲ್ಲ ಮುಗೀತ್ರಿ. ಈಗ ಏನು ಮಾಡ್ತೀರಿ? ಈಗ ಟೋಟಲ್ ಮಾಡ್ಬೇಕು. ಈಗ ಏನ್ರಿ? ಟೋಟಲ್ ಮಾಡ್ಬೇಕು. ಈಗ ಬರ್ರಿ, ಫಸ್ಟ್ ಅಸೆಟ್ಸ್ ಎಲ್ಲೈತ್ರಿಪ್ಪ? ಇಲ್ಲೇ ಅಸೆಟ್ಸ್ ಒಳಗೆ ಫಸ್ಟ್ ಬರ್ರಿ. ಇಲ್ಲಿ ಇದು ಅಮೌಂಟ್ ಐತಲ್ಲ, ಇದು ಅಮೌಂಟ್ ಬರೀರಿ. ಇದು 58,06,500 ಕರೆಕ್ಟಾ? ಪ್ಲಸ್ 58,06,500 ಪ್ಲಸ್ ಮತ್ತು 2,67,300. 2,67,300 ಪ್ಲಸ್ ಆಮೇಲೆ 1,35,400. 1,35,400 ಆಮೇಲೆ ಪ್ಲಸ್ 8,36,700. 8,36,700 ಎಷ್ಟು ಬಂತು ರೀ ಆನ್ಸರ? 70,45,900. ವೇಟ್ ನಮ್ದು ಒಂದು ತಪ್ಪಾಗೈತೆ ರೀ, ಒಂದು ತಪ್ಪಾಗೈತೆ ರೀ. ಎಲ್ಲೂ ಕಮ್ಮಿ ಮಾಡ್ಬೇಕು, ನಾವು ಕಮ್ಮಿ ಮಾಡ್ಬೇಕು. ಮೈನಸ್ 70,45,600. 300 ಕಮ್ಮಿ ಮಾಡಬೇಕಲ್ಲ ನಾವು. 300 ಎಲ್ಲೇ 63,300. 63,300. ಈಗ ಮಾಡಿರಿ, ತಡೀರಿ. 1,19,000 ಅಲ್ಲೇ ಕ್ವಶನ್ ತಪ್ಪೈತ್ರಿ, ಅದಕ್ಕೆ ಅಲ್ಲೇ ಒಂದು ಅಮೌಂಟ್ ಮಿಸ್ ಐತ್ರಿ, ಅದಕ್ಕೆ ನಾ ಇಲ್ಲಿ ಅಡ್ಜಸ್ಟ್ ಮಾಡೇನ್ರಿ. 1,19,700 ಪ್ಲಸ್ 63,300 ಪ್ಲಸ್ 17,400 ಪ್ಲಸ್ 35,700 ಪ್ಲಸ್ 30,900 ಎಷ್ಟು ರೀ? 2,67,000. 2,67,000. ಓಕೆ, 2,67,000. 2,67,000. ಇಲ್ಲಿ ಅಮೌಂಟ್ ಚೇಂಜ್ ಮಾಡ್ತೀನಿ ನಾನು. 63,300. 63,300. 63,300. 63,000. ಎಲ್ಲಿದು? ವೈನ್ಸ್ ಅಲ್ಲದು, ಸ್ಪಿರಿಟ್ಸ್. ಹಾಂ, ಸ್ಪಿರಿಟ್ಸ್ 63,300. ಓಕೆ, ಕರೆಕ್ಟ್ ಐತ್ರಿ. ಈಗ 1,19,700 ಪ್ಲಸ್ 63,300 ಪ್ಲಸ್ 17,400 ಪ್ಲಸ್ 35,700 ಪ್ಲಸ್ 30,900 ಎಷ್ಟು ಬಂತು ರೀ? 2,67,000 ಪ್ಲಸ್ 1,35,400 ಪ್ಲಸ್ 8,36,700 ಪ್ಲಸ್ 58,06,500. ಓಕೆ, 70,40,000. ಓಕೆ, ಕರೆಕ್ಟ್ ಬಂತು ರೀ. ನೋಡ್ರಿಪ್ಪ, ಈಗ ಇಲ್ಲಿ ಅಮೌಂಟ್ ಸ್ವಲ್ಪ ತಪ್ಪಿತ್ರಿ, ಇಲ್ಲೇ ಕ್ವಶನಲ್ಲಿ ತಪ್ಪಿತ್ರಿ. ನಾ ಸ್ವಲ್ಪ ಅಡ್ಜಸ್ಟ್ ಮಾಡಕ್ಕೆ ಹೋಗಿದ್ರಿ ಇಲ್ಲೇ, ಬಟ್ ಪ್ರಾಬ್ಲಮ್ ಆಗೈತ್ರಿ ಇಲ್ಲೇ. 63,300. 63,300. ಓಕೆ, ಬರ್ರಿ ಈಗ ಡಿಸ್ಕಸ್ ಮಾಡೋಣ ರೀ. ಅದೇ ತಪ್ಪಾಗೈತಲ್ಲ ಅಲ್ಲೇ, ಅದಕ್ಕೆ. ಬರ್ರಿ. ಏನು ರೀ? ಹಾಂ, ನೋಡಿ, ಇದು ಟೋಟಲ್ ಮಾಡಿರಿ. ಇದು ಟೋಟಲ್ ಮಾಡಿ ಬರಲಿಲ್ಲಪ್ಪ ಅಲ್ಲಿ. 2,67,000 ಬಂತು ರೀ. ಈಗ ಟೋಟಲ್ ಮಾಡಿರಿ. ಈಗ 58,06,500 ಪ್ಲಸ್ 2,67,000 ಪ್ಲಸ್ 1,35,400 ಪ್ಲಸ್ 8,36,700 ಎಷ್ಟು ಬಂತು ರೀ? 70,45,600 ಬಂತಲ್ಲ ಎಕ್ಸಾಕ್ಟ್ ಆನ್ಸರ್. 70,45,600. ಅಮೌಂಟ್ ಬರೀಬೇಕಲ್ಲ ರೀಪ್ಪ, ಜಾಗ ಇಲ್ಲ. ಇಲ್ಲೇ ಬರ್ತೀನಿ ನೋಡ್ರಪ್ಪ, ಇಲ್ಲೇ ಕಂಟಿನ್ಯೂ. ಇಲ್ಲೇ ಕಂಟಿನ್ಯೂ ಮಾಡ್ತೇನೆ ರೀ. ಕೆಳಗಿನ ಪಾರ್ಟ್ ಇಲ್ಲೇ ಕಂಟಿನ್ಯೂ ಮಾಡ್ತೇನೆ ರೀ. ಎಷ್ಟು ಟೋಟಲ್ ಬಂದ್ರಿ ಇದು? ಟೋಟಲ 70,45,600. ಇದು ಏನ್ರಿ? ಇದು ಟೋಟಲ್ ಅಸೆಟ್ಸ್. ಟೋಟಲ್ ಅಸೆಟ್ಸ್.
ನೋಡ್ರಿ ಟೋಟಲ್ ಅಸೆಟ್ಸ್, ಟೋಟಲ್ ಇಕ್ವಿಟಿ ಆ್ಯಂಡ್ ಲೈಬಿಲಿಟೀಸ್ 70,44,600, ಆಮೇಲೆ ಟೋಟಲ್ ಅಸೆಟ್ಸ್ 70,44,600. ಈಸಿ ಕೊಡ್ತಾರೆ ನಿಮಗೆ ಎಕ್ಸಾಮಲ್ಲಿ. ಇದು ಟೈಪ್ ಈಸಿ ರೆಡಿಮೇಡ್ ಕೊಡ್ತಾರೆ. ಅಮೌಂಟಲ್ಲೇ ಕನ್ಫ್ಯೂಸ್ ಮಾಡಿ ಕೊಡೋಂಗಿಲ್ಲ ನಿಮಗೆ. ಕ್ವಶನಲ್ಲೇ ಮಿಸ್ ಪ್ರಿಂಟ್ ಆಗೈತೆ ರೀ ಇದು ಕ್ವಶನ್, ಟೆಕ್ಸ್ಟ್ ಬುಕ್ಕಲ್ಲೇ ಮಿಸ್ ಪ್ರಿಂಟ್ ಆಗೈತೆ ರೀ ಕ್ವಶನ್, ಅದಕ್ಕೆ ನಾನು ಮಿಸ್ ಪ್ರಿಂಟ್ ಆಗೈತೆ ರೀ ಅದಕ್ಕೆ. ನೋಡಿರಿ ಈಗ ನೋಡ್ರಿಪ್ಪ ಕರೆಕ್ಟ್ ಐತೆ ರೀ ಆನ್ಸರ. ಈ ಥರ ಮಾಡಿರಿ. होप यू अंडरस्टूड. समझ आप लोगों को समझ में क्या क्या आया? क्वेश्चन देख लो पहले, सबसे पहले असेट्स है कि लायबिलिटी है, पहले इसको आइडेंटिफाई कर लो क्या क्या है करके. असेट्स और लायबिलिटीज को सेपरेट कर लो, आइडेंटिफाई करके सेपरेट कर लो. तुम्हारा काम क्या है? सिर्फ कॉपी पेस्ट ट्रांसफर करने का, सिर्फ शिफ्टिंग करने का. बैलेंस शीट ऑफ XYZ होटल फॉर द ईयर एंडिंग 31st March 2024, पर्टिकुलर्स रुपीज. ओके. रोमन नंबर 1 इक्विटी एंड लायबिलिटीज. इसके अंदर सबसे पहले क्या था? नंबर 1 शेयर होल्डर्स फंड. इसके अंदर स्मॉल ए शेयर कैपिटल, रिजर्व एंड सरप्लस. ओके. शेयर कैपिटल कहाँ पे तुम्हारा? ये वाला. कैपिटल का मतलब क्या है? शेयर कैपिटल. कितना अमाउंट है? 56,86,500. ओके डन. नेक्स्ट क्या है? रिजर्व एंड सरप्लस. इसको क्या बोलते हैं? नेट प्रॉफिट करके दिया ना पे, नेट प्रॉफिट. यही तुम्हारा क्या है? रिजर्व एंड सरप्लस. ब्रैकेट में नेट प्रॉफिट कितना है? वह 10,71,600. 10,71,600. सपोज अगर ब्रैकेट में उन्हें यहाँ पे दिया, उन्हें नेट लॉस करके दिया. क्या करके? नेट लॉस करके. तब तुम्हें क्या करते हैं? यहाँ पे माइनस 10,71,600 करते हैं. यहाँ पे नेट लॉस करके लिखते हैं. उतना ही डिफरेंस. प्रॉफिट आया तो पॉजिटिव, लॉस आया तो नेगेटिव में लिखना है इसको. नेगेटिव में आया तो 56,86,500 माइनस 10,71,600 बचा सो अमाउंट यहाँ पे लिखते हैं. कब? नेट लॉस आया तो. नेट प्रॉफिट आया तो दोनों काट करके बाजू लिखना. ठीक है, इतना. नेक्स्ट नंबर 2 नॉन करेंट लायबिलिटीज. इसके अंदर क्या था? लॉन्ग टर्म बोरोविंग्स. मतलब यही नहीं पे लॉन्ग टर्म लोन फ्रॉम बैंक करके है ना, यही तुम्हारा क्या है? बोरोविंग्स. लोन फ्रॉम बैंक, बैंक का मतलब है बोरोविंग्स. लोन फ्रॉम बैंक कितना है? वो 30,000 लिख लो यहाँ पे. हो गया, डन. नेक्स्ट सी नंबर 3 करंट लायबिलिटीज. इसके अंदर क्या है? नंबर 1 करंट लायबिलिटीज में कौन कौन सा था? सन्ड्री क्रेडिटर्स. क्या होता? करंट लायबिलिटीज होता. उसको ट्रांसफर कर ले, दोनों का सबको ऐड कर ले. टोटल इक्विटी एंड लायबिलिटीज 70,45,600. डन. नेक्स्ट नंबर 2 नॉन करंट असेट्स. इसके अंदर क्या आता? पहले फिक्स्ड असेट्स. फ्री होल्ड प्रीमाइसेस, फर्नीचर, लाइनन, ग्लास एंड चाइना, कटलरी एंड प्लेट्स. ABCDE पांचों क्या होता है? बोलो फिक्स्ड असेट्स में आता है. फिक्स्ड असेट्स में आता है. इसको टोटल करके बाहर लिख लो. हो गया. नेक्स्ट क्या है? करंट असेट्स. करंट असेट्स में देखेंगे मैं सबसे पहले ये हो गया, पूरा हो गया, ये भी हो गया, ये भी हो गया. हाँ, यहाँ पे ना स्टॉक, ये क्या होता? करंट असेट्स होता. स्टॉक करंट असेट्स होता. दोनों को टोटल करके बाहर लिख लो. ये हो गया. नेक्स्ट है सन्ड्री डेटर्स. ये भी क्या होता? करंट असेट्स होता. नेक्स्ट क्या है? कैश एट बैंक एंड इन हैंड. ये भी क्या होता? करंट असेट्स होता. ये तो हो गया ऑलरेडी, ऊपर लिख लिया हमें यहाँ पे. हो गया ना. तभी टोटल इसका टोटल कर लो. कितना था? 70,44,600. इसको क्या बोलते हैं? टोटल असेट्स. यहाँ पे तुम्हारा क्या हुआ? अकाउंट्स ऑफ बैंकिंग कंपनीज finished, wind up. Okay, hope you understood this chapter very well. Okay, if anything remain or maybe by mistaken, please excuse me for that. Okay, I am sorry for that if I have done any mistake in this lecture. Okay, hope you understood and be adjustable. Okay, thank you all of you. Please take the screenshot of this.